ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘ, ಕೆಂಪೇಗೌಡ ನಗರ, ಮಾಗಡಿ ಮುಖ್ಯ ರಸ್ತೆ, ವಿಶ್ವ ನೀರಂ ಅಂಚೆ ಇವರ ವತಿಯಿಂದ ರಂಗದೋಕಳಿ ಉತ್ಸವ 2025ನೇ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರನ್ನ ಆಗಮಿಸಿದ್ದೇವೆ. ಎಲ್ಲರೂ ಗಣ್ಯರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಶ್ರೀಯುತ ಶ್ರೀ ಲಗ್ಗೆರೆ ನಾರಾಯಣ ಸ್ವಾಮಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಅವ್ರನ್ನ ಶ್ರೀಯುತ ಆಂಜನೇಯ ಸರ್ ಅವರು ಬರಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ಶ್ರೀಯುತ ಧನಂಜಯ ಸರ್, ಕಾರ್ಯದರ್ಶಿಗಳು, ವಿದ್ಯಾನಿಕೇತನ್ ಪಬ್ಲಿಕ್ ಶಾಲೆ ದಯವಿಟ್ಟು ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ಅವ್ರನ್ನ ಆಹ್ವಾನ ಮಾಡಬೇಕು ಅಂತ ಕೇಳ್ಕೊಳ್ತಾ, ಶ್ರೀಯುತ ಡಾಕ್ಟರ್ MN ಬೈರೇಗೌಡ, ಕಾರ್ಯದರ್ಶಿಗಳು, ನ್ಯೂ ಮಂಜುಳಾ ಪಬ್ಲಿಕ್ ಶಾಲೆ, ಶ್ರೀಯುತ ರಾಮಚಂದ್ರ ಸರ್, ಶ್ರೀಯುತ M ಶ್ರೀನಿವಾಸ ಮೂರ್ತಿ, ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ವೆಂಕಟೇಶ್ ಸರ್, ಕೆ ಯುವರಾಜ್ ಸರ್ ಮತ್ತು ಅಂಜುಮ್ ಮೇಡಮ್ ಹಾಗೂ ಮಲ್ಲೇಶ್ ಕುಮಾರ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದಯಾನಂದ್ ಸರ್, ಶ್ರೀಗಂಧದ ಕಾಲೇಜು ಪ್ರಥಮ ದರ್ಜೆ ಕಾಲೇಜು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ದಯವಿಟ್ಟು ಎಲ್ಲರೂ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ, ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘ ರಂಗದೋಕಳಿ ಉತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಬರಮಾಡಿಕೊಳ್ತಾ, ನಾಟಕದೊಳಗಿನಿಂದ ಬೆಳೆದದನ್ನು ಮೆಚ್ಚಿನ ನೋಟಕಂ ತಾಂ ನಡೆದು ನಡೆಸುವ ಪಾಠವನ್ನು ಕಲಿತವನೇ ಬಾಳನಾಥವ ಯೋಗಿ ಆಟಕಂ ನಯ ಉಂಟೆ ಮಂಕುತಿಮ್ಮ ಎಂದ ಮಂಕುತಿಮ್ಮನ ಮಾತನ್ನು ನೆನೆಸಿಕೊಳ್ತಾ, ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬೆಂಗಳೂರು ನಿರ್ಮಾತ ನಾಡಪ್ರಭು ಕೆಂಪೇಗೌಡರ ಐತಿಹಾಸಿಕ ನಾಟಕ ಪ್ರದರ್ಶನ ಹಾಗೂ ವಿಚಾರ ಸಂಕಿರಣ, ಗಾಯನ ಮತ್ತು ನೃತ್ಯ ಸಂಭ್ರಮ ಇಷ್ಟು ವಿಶೇಷ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲ ಗಣ್ಯರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರುವಂತ ಈ ಸುಸಂದರ್ಭ. ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತಿನ ವಿಚಾರ ಸಂಕಿರಣದಲ್ಲಿ ನಮ್ಮೆಲ್ಲ ಮಕ್ಕಳು, ವಿದ್ಯಾರ್ಥಿಗಳು ಆಗಮಿಸಿದ್ರ ತಮಗೆಲ್ಲರಿಗೂ ರಂಗಭೂಮಿಯಲ್ಲಿ ವಿದ್ಯಾರ್ಥಿಗಳ ಸಮ್ಮೇಳನ ಸಾಧ್ಯತೆಗಳ ಕುರಿತು ಮಾತನಾಡುವಂತಹ ವಿಚಾರಗೋಷ್ಠಿಗೆ ಆಗಮಿಸಿರುವಂತ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲು ಗಣ್ಯರಾಗಿ ಆಗಮಿಸಿರುವಂತಹ ಶ್ರೀಯುತ ಲಗ್ಗೆರೆ ನಾರಾಯಣ ಸ್ವಾಮಿಯವರಿಗೆ, ಅಧ್ಯಕ್ಷರು ಅರ್ಪಿತಾ ಸೇವಾ ಟ್ರಸ್ಟ್ ಹಾಗೂ ಕಾಂಗ್ರೆಸ್ ಮುಖಂಡರು, ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಇವರಿಗೆ ಚಪ್ಪಾಳೆ ಮುಖಾಂತರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರ್. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಕ್ಕೆ ಶ್ರೀಯುತ ಧನಂಜಯ ಕೆ, ಕಾರ್ಯದರ್ಶಿಗಳು, ವಿದ್ಯಾನಿಕೇತನ್ ಪಬ್ಲಿಕ್ ಶಾಲೆ ಇವರುಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಜೋರಾಗಿ ಚಪ್ಪಾಳೆ ಮುಖಾಂತರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಶ್ರೀಯುತ HC ಗಂಗರೇವಯ್ಯ, ಕನ್ನಡ ಪ್ರಾಧ್ಯಾಪಕರು, SLN ಪದವಿ ಕಾಲೇಜು ದಯವಿಟ್ಟು ವೇದಿಕೆಗೆ ಬರಮಾಡ್ಕೋಬೇಕು. ನಮ್ಮ ಗಣ್ಯರವನ್ನ ಪ್ರೀತಿಪೂರ್ವಕವಾಗಿ ಬರಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಸಾಹಿತಿಗಳು ಹಾಗೂ ಗೌರವ ಕಾರ್ಯದರ್ಶಿ, ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತು ದಯವಿಟ್ಟು ಆಗಮಿಸಬೇಕು ಸರ್. ನಮ್ಮ ಈ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಲು ಗಣ್ಯರಾಗಿ ವಿಶೇಷ ಅತಿಥಿಗಳಾಗಿ ಆಗಮಿಸಿದಂತ ಡಾಕ್ಟರ್ MN ಬೈರೇಗೌಡ, ಕಾರ್ಯದರ್ಶಿ, ನ್ಯೂ ಪಬ್ಲಿಕ್ ಶಾಲೆ ಇವರುಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಮಕ್ಕಳು, ವಿದ್ಯಾರ್ಥಿಗಳು ಸ್ವಾಗತ ಮುಖಾಂತರವಾಗಿ ಅವರಿಗೆ ಚಪ್ಪಾಳೆ ಮುಖಾಂತರ ಸ್ವಾಗತ ಕೋರ್ತಾ ಇದ್ದೀವಿ. ಈ ತಾನೇ ಆಗಮಿಸಿದಂತ ಡಾಕ್ಟರ್ SC ಗಂಗರೇವಯ್ಯ, ಕನ್ನಡ ಪ್ರಾಧ್ಯಾಪಕರು, SLN ಪದವಿ ಕಾಲೇಜು, ಸಾಹಿತಿಗಳು ಹಾಗೂ ಗೌರವ ಕಾರ್ಯದರ್ಶಿಗಳು, ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತು ಅವರಿಗೂ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತ ಸರ್. ಶ್ರೀಯುತ ರಾಮಚಂದ್ರ SK, ಕಾರ್ಯದರ್ಶಿಗಳು, ಐಕ್ಯಾನ್ ಇಂಟರ್ನ್ಯಾಷನಲ್ ಶಾಲೆ ಇವರು ನಮ್ಮ ಈ ವಿಚಾರಗೋಷ್ಠಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದರೆ ಅವರಿಗೆ ಚಪ್ಪಾಳೆ ಮುಖಾಂತರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಚಪ್ಪಾಳೆ ಬರಬೇಕು. ಇಷ್ಟು ಗಣ್ಯರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಯುತ M ಶ್ರೀನಿವಾಸ ಮೂರ್ತಿ, ಕಾರ್ಯದರ್ಶಿಗಳು, ನ್ಯೂ ಕೇಂಬ್ರಿಡ್ಜ್ ಇಂಗ್ಲಿಷ್ ಶಾಲೆ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಸರ್ ತಮಗೆ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ
ಆತ್ಮೀಯ ಸ್ವಾಗತ. ಶ್ರೀಯುತ ಡಾಕ್ಟರ್ ಕೆ.ಎ. ಯುವರಾಜ್ ಸರ್, ಸಂಸ್ಥಾಪಕ ಅಧ್ಯಕ್ಷರು, ಅಶ್ವಿನಿ ಸಮೂಹ ವಿದ್ಯಾಸಂಸ್ಥೆಗಳು, ಇವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರ್. ಶ್ರೀಮತಿ ಅಂಜು ಮೇಡಮ್, ಮುಖ್ಯೋಪಾಧ್ಯಾಯರು, ಅಶ್ವಿನಿ ಸಮೂಹ ವಿದ್ಯಾಸಂಸ್ಥೆಗಳು, ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಆತ್ಮೀಯ ಸ್ವಾಗತ. ಶ್ರೀಯುತ ಮಲ್ಲೇಶ್ ಕುಮಾರ್ ಜಿ, ಆಡಳಿತಗಾರರು, ಅಶ್ವಿನಿ ವಿದ್ಯಾಸಂಸ್ಥೆ, ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರ್. ಇಷ್ಟೆಲ್ಲ ವಿಶೇಷ ಕಾರ್ಯಕ್ರಮಗಳನ್ನ ಶ್ರೀಯುತ ದಯಾನಂದ್ ಸರ್, ಶ್ರೀಗಂಧ ಕಾಲೇಜು, ಪ್ರಥಮ ದರ್ಜೆ ಕಾಲೇಜು, ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆ ಹೃದಯಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಾಟ್ಯ ಸರಸ್ವತಿ ಶಾಂತರ ಕನ್ನಡ ಕಲಾ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಆಂಜನೇಯ ಸರ್ ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಜೋರು ಚಪ್ಪಾಳೆ ಬರಲಿ, ಜೋರು ಚಪ್ಪಾಳೆ ಮುಖಾಂತರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಮ್ಮ ಈ ನಾಟಕಕ್ಕೆ ಬೆಂಗಳೂರು ನಿರ್ಮಾತ ನಾಡಪ್ರಭು ಕೆಂಪೇಗೌಡ ಐತಿಹಾಸಿಕ ನಾಟಕ ಪ್ರದರ್ಶನಕ್ಕೆ ಸಾಕಷ್ಟು ಕಲಾಭಿಮಾನಿಗಳು, ಹಿರಿಯರು, ಮಕ್ಕಳು, ನಮ್ಮ ವಲಯದ ನಾಗರಿಕ ಬಂಧುಗಳು ಮತ್ತೆಲ್ಲ ಕಲಾವಿದರು ಬಂದಿದ್ದೀರಾ. ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಈ ವಿಶೇಷ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಜ್ಯೋತಿ ಬೆಳಗಿನ ಸೋದರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಗಣ್ಯರು ಚಾಲನೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಜ್ಯೋತಿ ಬೆಳಗಿನ ಸೋದರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಗಣ್ಯರು. ಶ್ರೀಯುತ ಲಗ್ಗೆರೆ ನಾರಾಯಣ ಸ್ವಾಮಿ ಅವರು, ಶ್ರೀಯುತ ಧನಂಜಯ ಸರ್, ಶ್ರೀಯುತ ಶ್ರೀನಿವಾಸ್ ಸರ್, ಗಂಗರೇವಯ್ಯ ಸರ್, ವೆಂಕಟೇಶ್ ಸರ್ ಮತ್ತು ಯುವರಾಜ್ ಸರ್, ಮಲ್ಲೇಶ್ ಸರ್ ಮತ್ತು ಅಂಜು ಮೇಡಮ್ ಅವರು ನಿಜವಾಗ್ಲೂ ಕಳೆಗಟ್ಟುವಂತಹ ಒಂದು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಎಲ್ಲ ನಾಟ್ಯ ಸರಸ್ವತಿ ಶಾರದಾ ಕನ್ನಡ ಕಲಾ ಸಂಘವು 1985ರಲ್ಲಿ ಸ್ಥಾಪನೆಗೊಂಡು 1991ರಲ್ಲಿ ನೋಂದಾವಣಿಗೊಂಡಿದೆ. 2002ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯಿಂದ ಮಾನ್ಯತೆ ಪಡೆದಿದೆ. ಕನ್ನಡ ರಂಗಭೂಮಿಯ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿ ಗುಣಾತ್ಮಕ ಮತ್ತು ವೈಚಾರಿಕತೆಗೆ ಹೆಚ್ಚು ಒತ್ತು ಕೊಟ್ಟು ನಾಟಕಗಳನ್ನು ರಚಿಸಿ ಪ್ರದರ್ಶಿಸುವುದು, ಶಾಸ್ತ್ರೀಯ ಮತ್ತು ಜಾನಪದ ಸಂಗೀತ, ನೃತ್ಯ, ಉಪನ್ಯಾಸ, ವಿಚಾರ ಸಂಕಿರಣದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುವುದರ ಮುಖಾಂತರ ಜನರಲ್ಲಿ ನಾಡು, ನುಡಿ, ರಾಷ್ಟ್ರಾಭಿಮಾನಗಳನ್ನು, ಸನ್ನಡತೆ, ಸತ್ಸಂಪ್ರದಾಯಗಳನ್ನು, ಏಕತಾ ಮನೋಭಾವಗಳನ್ನು ಹುಟ್ಟುಹಾಕುವುದು, ಒಟ್ಟಾರೆ ಭಾರತೀಯ ಕಲೆ ಸಂಸ್ಕೃತಿಗಳನ್ನು ಉಳಿಸಿ ಬೆಳೆಸುವುದರತ್ತ ನಿರಂತರ ಶ್ರಮಿಸುವುದು ಸಂಘದ ಮುಖ್ಯ ಧ್ಯೇಯೋದ್ದೇಶಗಳಾಗಿವೆ. ಆ ನಿಟ್ಟಿನಲ್ಲಿ ಇಲ್ಲಿಯವರೆಗೂ ಪೌರಾಣಿಕ, ಐತಿಹಾಸಿಕ, ಜಾನಪದ, ಸಾಮಾಜಿಕ, ಹಾಸ್ಯ ಹೀಗೆ ವಿಭಿನ್ನ ಅಭಿರುಚಿಯ 107 ನಾಟಕಗಳನ್ನು ಸಿದ್ಧಪಡಿಸಿ 1450ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಸಂಘ ನಡೆಸಿದೆ. ಕರ್ನಾಟಕದಲ್ಲಿ ನಿರಂತರವಾಗಿ ಐತಿಹಾಸಿಕ ನಾಟಕಗಳನ್ನು ಪ್ರದರ್ಶಿಸುವ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು, ಇಲ್ಲಿಯವರೆಗೂ 38 ನಾಟಕಗಳನ್ನು ಸಿದ್ಧಪಡಿಸಿ 600ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನಡೆಸಿದೆ. ಸಂಘದ ವತಿಯಿಂದಲೇ ಸಂಶೋಧನೆ ನಡೆಸಿ ರಚಿಸಿ ಪ್ರಯೋಗಿಸಿದ ಪ್ರಮುಖ ಐತಿಹಾಸಿಕ ನಾಟಕಗಳು ನಾಡಪ್ರಭು ಕೆಂಪೇಗೌಡ, ಸಾಮ್ರಾಟ್ ಶ್ರೀಪುರುಷ, ಕೆಂಪೇಗೌಡ ನೃತ್ಯ ರೂಪಕ. ಸಂಘದ ವತಿಯಿಂದಲೇ
ರಚಿಸಲ್ಪಟ್ಟು ಪ್ರದರ್ಶನಗೊಂಡ ಸಾಮಾಜಿಕ ಹಾಸ್ಯ ನಾಟಕಗಳು 18, 30 ಪಂಚರಾತ್ರಿಗಳ ರಂಗೋತ್ಸವಗಳು, 150ಕ್ಕೂ ಹೆಚ್ಚು ಕಿರು ನಾಟಕೋತ್ಸವಗಳು, ರಾಜ್ಯಾದ್ಯಂತ ಇತರೆ ಸಂಸ್ಥೆಗಳು ನಡೆಸಿದ 50ಕ್ಕೂ ಹೆಚ್ಚು ನಾಟಕೋತ್ಸವಗಳಲ್ಲಿ ಸಂಘ ಪಾಲ್ಗೊಂಡು ವಿಭಿನ್ನ ಶೈಲಿಯ ನಾಟಕಗಳನ್ನು ಪ್ರದರ್ಶಿಸಿದೆ. ಜಾನಪದ ಪ್ರಯೋಗಗಳು, ಸೋಮನ ಕುಣಿತ, ಬಯಲಾಟ, ಮಾರಿ ಕುಣಿತ, 70ಕ್ಕೂ ಹೆಚ್ಚು ವಿಚಾರ ಸಂಕಿರಣಗಳು, 650ಕ್ಕೂ ಹೆಚ್ಚು ಸಂಗೀತ, ನೃತ್ಯ, ರಸಮಂಜರಿ ಕಾರ್ಯಕ್ರಮಗಳು, 500ಕ್ಕೂ ಹೆಚ್ಚು ಉಪನ್ಯಾಸ ಕಾರ್ಯಕ್ರಮಗಳು, ಬಡಾವಣೆಗಳಲ್ಲಿ ಆಸಕ್ತಿಯುಳ್ಳವರಿಗೆ ಹಾಗೂ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 2 ರಿಂದ 3 ತಿಂಗಳ ಅವಧಿಯ ಉಚಿತ ರಂಗ ಶಿಕ್ಷಣ ಅಭಿಯಾನಗಳನ್ನು ಹಮ್ಮಿಕೊಂಡು ಅಭಿನಯ, ನೃತ್ಯ, ಪ್ರಸಾದನ, ಪರಿಕರ, ನಿರ್ದೇಶನ, ನಾಟಕ ವಾಚನ ತರಬೇತಿಗಳನ್ನು ಉಚಿತವಾಗಿ ನೀಡುತ್ತಾ ಬಂದಿರುವುದಲ್ಲದೆ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ನಡೆಸುವುದರ ಜೊತೆಗೆ ಆಗಿಂದಾಗೆ ರಂಗ ಪರಿಕರ ಮತ್ತು ರಂಗವಸ್ತ್ರ ಪ್ರದರ್ಶನಗಳನ್ನು ನಡೆಸುವುದರ ಮುಖಾಂತರ ಜನರಲ್ಲಿ ರಂಗಭೂಮಿಯ ಬಗ್ಗೆ ಅರಿವು, ಆಸಕ್ತಿಗಳನ್ನು ಮೂಡಿಸುವಂತಹ ಕಾರ್ಯವನ್ನು ಸಂಘ ನಡೆಸುತ್ತಾ ಬಂದಿದೆ. ಸ್ವಚ್ಛ ಭಾರತ ಅಭಿಯಾನಗಳನ್ನು ಮಾಡುತ್ತಾ ಬಂದಿದೆ. ಸಂಘ ಸ್ಥಾಪನೆ ಆದಾಗಿನಿಂದಲೂ ಇಲ್ಲಿಯವರೆಗೂ ರಾಜ್ಯ ಮತ್ತು ರಾಷ್ಟ್ರೀಯ ದಿನಾಚರಣೆಗಳನ್ನು ಮತ್ತು ಮಹಾನ್ ವ್ಯಕ್ತಿಗಳ ಜನ್ಮ ದಿನಾಚರಣೆಗಳನ್ನು ತಪ್ಪದೇ ನಡೆಸುತ್ತಾ ಜನರಲ್ಲಿ ನಾಡು, ನುಡಿ, ರಾಷ್ಟ್ರಾಭಿಮಾನಗಳನ್ನು, ಭಾವೈಕ್ಯತೆಗಳನ್ನು ಮೂಡಿಸುವ ಪ್ರಯತ್ನವನ್ನು ಮಾಡುತ್ತಿದೆ. ಬೆಂಗಳೂರು ನಿರ್ಮಾಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನಗರ ನಿರ್ಮಾಣದ ಕಾರ್ಯದಲ್ಲಿ ತನ್ನ ಜೀವವನ್ನೇ ಸಮರ್ಪಿಸಿಕೊಂಡ ಕೆಂಪೇಗೌಡರ ಸೊಸೆ ಲಕ್ಷ್ಮೀದೇವಿಯವರ ಸಮಾಧಿ ವಿನಾಶದ ಅಂಚಿನಲ್ಲಿದ್ದದ್ದು ಕಾರ್ಯದರ್ಶಿ ಆಂಜನೇಯವರ ನೇತೃತ್ವದಲ್ಲಿ ಸಂಘ ನಡೆಸಿದ 20 ವರ್ಷಗಳ ಹೋರಾಟದ ಫಲವಾಗಿ ಸರ್ಕಾರದ ಸಂರಕ್ಷಣೆಗೆ ಒಳಪಟ್ಟಿದೆ. ಇಂದಿನ ವಿದ್ಯಾರ್ಥಿಗಳು ಮುಂದಿನ ಭವ್ಯ ಭಾರತದ ನಿರ್ಮಾಣದ ಶಿಲ್ಪಿಗಳಾಗಬೇಕಾದವರು ಎಂಬುದರ ಬಗ್ಗೆ ಗಮನಹರಿಸಿ ಆ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ರಂಗದೋಕುಳಿ ಎಂಬ ಹೆಸರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸತತವಾಗಿ ನಡೆಸುತ್ತಾ ಬರುತ್ತಿರುವ ನಾವು ಇದೀಗ ಲಗ್ಗೆರೆ ಅಶ್ವಿನಿ ಸಮೂಹ ವಿದ್ಯಾಸಂಸ್ಥೆಗಳ ಸಹಕಾರದಿಂದ ನಡೆಸುತ್ತಿರುವ ರಂಗದೋಕುಳಿ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ವಂದನೆಗಳು. ಈಗ ನಾಟ್ಯ ಸರಸ್ವತಿ ಶಾಂತರ ಕನ್ನಡ ಸಂಘ ವಿಶೇಷ ಕಾರ್ಯಕ್ರಮ ನಡೆದು ಬಂದ ವಿಚಾರಗಳನ್ನು ತಿಳ್ಕೊಂಡ ಮೇಲೆ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಪರಿಚಯ ಮಾಡಲಿದ್ದಾರೆ ಶ್ರೀಯುತ ಆಂಜನೇಯ ಸರ್, ಕಾರ್ಯದರ್ಶಿಗಳು. ಪ್ರಮುಖವಾಗಿ ಮತ್ತು ಮಕ್ಕಳಲ್ಲಿ ರಂಗಭೂಮಿಯ ಬಗ್ಗೆ, ರಂಗ ಶಿಕ್ಷಣದ ಬಗ್ಗೆ ಒಂದು ಆಸಕ್ತಿಯನ್ನ ಮೂಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಉಚಿತವಾಗಿ ಬೆಂಗಳೂರಿನ ಸಾಕಷ್ಟು ಶಾಲಾ ಕಾಲೇಜುಗಳಲ್ಲಿ ಈ ಒಂದು ರಂಗದೋಕುಳಿ ಅನ್ನೋದೊಂದು ಉತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿನ ಕೂಡ ಅದೇ ಒಂದು ಉತ್ಸವನ ಮಾಡ್ತಾ ಇದ್ದೀವಿ. ಈ ಒಂದು ಉತ್ಸವದಲ್ಲಿ ಇವತ್ತು ನಾವು ಒಂದು ವಿಚಾರಗೋಷ್ಠಿ, ದಯಮಾಡಿ ಮಕ್ಕಳು ನಿಮಗೆ ಬೇಕಾಗಿದೆ ಅದಕ್ಕೆ ಅಂತ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ವಿಚಾರಗೋಷ್ಠಿಯ ಬಗ್ಗೆ ನಾನು ಪ್ರಾಸ್ತಾವಿಕ ನೋಡಿ ಏನು ವಿಚಾರಗೋಷ್ಠಿ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾನು ಒಂದೆರಡು ವಿಚಾರನ ನಾನಿಲ್ಲಿ ಮಂಡಿಸ್ತಾ ಇದ್ದೀನಿ. ಅದ್ರ ಬಗ್ಗೆ ಗಣ್ಯಾತಿ ಗಣ್ಯರು ಇಲ್ಲಿ ವೇದಿಕೆಯಲ್ಲಿರೋರು ಮಾತಾಡ್ತಾರೆ. ಮತ್ತೆ ಮಕ್ಕಳು ಕೂಡ ಅದ್ರ ಬಗ್ಗೆ ಏನಾದರೂ ತಮ್ಮ ಅನಿಸಿಕೆಗಳನ್ನ, ಆಸಕ್ತಿಯನ್ನ ಅದ್ರ ಬಗ್ಗೆ ವ್ಯಕ್ತಪಡಿಸೋರು ಕೂಡ ಇಲ್ಲಿ ಇವತ್ತು ಸ್ವಾಗತ ಇದೆ. ಅವರು ಕೂಡ ಇಲ್ಲಿ ಬಂದು ಈ ಒಂದು ವೇದಿಕೆಯಲ್ಲಿ ಮಾತಾಡ್ಬೋದು ಅಂತ ಕೇಳ್ಕೊಂಡು ಏನು ವಿಚಾರ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾನು ಅದನ್ನ ಒಂದು ಸ್ವಲ್ಪ ವಿಚಾರನ ಅದನ್ನು ಹೇಳಿ ಬಯಸ್ತೀನಿ. ಕನ್ನಡ ರಂಗಭೂಮಿಯ ಸೇವೆಯಲ್ಲಿ ಸದಾ ಸಕ್ರಿಯವಾಗಿರುವ ನಾಟ್ಯ ಸರಸ್ವತಿ ಶಾಂತರ ಕನ್ನಡ ಕಲಾ ಸಂಘ ನಾನಾ ಥರದ ಉತ್ಸವಗಳನ್ನು ಮಾಡ್ತಾ ಬಂದಿದೆ. ಸಂಕ್ರಾಂತಿ ಉತ್ಸವ ಪ್ರತಿ ವರ್ಷ ತಪ್ಪದೆ ಮಾಡ್ತಕ್ಕಂಥ ಉತ್ಸವಗಳಿವು.
ಶಿವರಾತ್ರಿ ರಂಗೋತ್ಸವ, ಗೌರಿ ಗಣೇಶ ಹಬ್ಬದ ನಾಟಕೋತ್ಸವ, ದಸರಾ ರಂಗೋತ್ಸವ, ದೀಪಾವಳಿ, ಸ್ವಾತಂತ್ರ್ಯೋತ್ಸವ, ಕನ್ನಡ ರಾಜ್ಯೋತ್ಸವ, ಕುವೆಂಪು NS ಅವರ ಹೆಸರಿನಲ್ಲಿ ಅವರು ಬರೆದಿರ್ತಕ್ಕಂಥ ಹಲವಾರು ನಾಟಕಗಳನ್ನು ಕನ್ನಡ ರಂಗಭೂಮಿಯಲ್ಲಿ ಕುವೆಂಪು ನಾಟಕಗಳನ್ನು 40 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಿರ್ತಕ್ಕಂಥ ಏಕೈಕ ಸಂಸ್ಥೆ ಎಂಬ ಒಂದು ಹೆಗ್ಗಳಿಕೆ ಕೂಡ ಈ ಒಂದು ಸಂಘಕ್ಕಿದೆ. ಆ ರಂಗೋತ್ಸವ ಹಾಗೂ ಪೌರಾಣಿಕತೆ ರಂಗೋತ್ಸವ 5 ದಿನ ಅಥವಾ 7 ದಿನ ಇಲ್ಲಿ ಕೂಡ ಆ ಕಳೆದ 5-6 ವರ್ಷ ಮಾಡಿದ್ದೀವಿ. ನಾವು ಎಲ್ಲ ಥರದ್ದು ಮಾಡಿದ್ದೀವಿ. ಐತಿಹಾಸಿಕ ನಾಟಕೋತ್ಸವ, ಜಾನಪದ ನಾಟಕಗಳ ಉತ್ಸವ, ಕಂಪನಿ ಶೈಲಿ ಏನಿತ್ತು ಅವು ಅಳಿದು ಹೋಗಬಾರದು. ಏಕೆಂದರೆ 5-6 ದಶಕಗಳ ಹಿಂದೆ ಜೈಬೇಲಿ ಬಾರಿಸ್ತಕ್ಕಂಥ ಕಂಪ್ನಿ ನಾಟಕಗಳು ಕಣ್ಮರೆ ಆಗ್ತಾ ಇದ್ದಾವೆ. ಆ ನಾಟಕಗಳನ್ನು ಕೂಡ ಉಳಿಸಿ ಬೆಳೆಸ್ತಕ್ಕಂಥ ಕಂಪ್ನಿ ನಾಟಕೋತ್ಸವ ಕೂಡ ನಾವು ಈಗಾಗಲೇ 5-6 ಬಾರಿ ಒಂದು ವಾರಗಟ್ಟಲೆ ನಡೆಸಿದ್ದೀವಿ. ಆಮೇಲೆ ಹಾಸ್ಯ ನಾಟಕಗಳನ್ನು, ಸದಭಿರುಚಿ ಹಾಸ್ಯ ನಾಟಕಗಳು ಯಾವುದೇ ಕಾರಣಕ್ಕೂ ನಮ್ಮ ಸಂಘದ ಹಾಸ್ಯ ನಾಟಕಗಳು ಸಾಕಷ್ಟು ನಾವೇ ರಚನೆ ಮಾಡಿರ್ತೀವಿ. ಯಾವುದೇ ಕಾರಣಕ್ಕೂ ಅಲ್ಲಿ ದೊಡ್ಡವಾರತಾಗಿ ಮತ್ತೆ ವಿಕಟವಾದಂಥ ಹಾಸ್ಯಗಳಾಗಿ ಇರೋಲ್ಲ. ಒಂದೇ ಒಂದು ಹುಡುಕರು ಕೂಡ ನಾವು ಈಗಾಗಲೇ ಮಾಡಿದ ಶಾಲೆಗಳಲ್ಲಿ ಆ ಹಾಸ್ಯದಲ್ಲಿ ನಮ್ಮಲ್ಲಿ ಆ ಥರದ ಪದಗಳಿರಲ್ಲ. ಆ ಹಾಸ್ಯ ನಾಟಕೋತ್ಸವಗಳಲ್ಲೂ ಕೂಡ, ಹಾಸ್ಯ ನಾಟಕಗಳಲ್ಲೂ ಕೂಡ ಒಂದು ವಿಚಾರವನ್ನು ಮಂಡಿಸಿ ಜನನ ವ್ಯಕ್ತಿ ನಡೆಸೋದ್ರ ಜೊತೆಗೆ ಆ ಒಂದು ವಿಚಾರದ ಕಡೆ ಕೊಂಡೊಯ್ತಕ್ಕಂಥ ನಾಟಕೋತ್ಸವಗಳನ್ನು ನಾವು ಇಲ್ಲೂ ಕೂಡ ಮಾಡಿದ್ದೀವಿ, ನಡೆಸುತ್ತಾ ಬರ್ತೀವಿ. ಕರ್ನಾಟಕದಲ್ಲಿ ನಿರಂತರವಾಗಿ ನಾಟಕೋತ್ಸವಗಳನ್ನು ನಡೆಸುವ ಏಕೈಕ ಸಂಸ್ಥೆ ಎಂಬ ಒಂದು ಹೆಸರು ಕೂಡ ನಮ್ಮ ನಾಟ್ಯ ಪರಿಷತ್ತಿ ಸಂಸ್ಥೆ ಕನ್ನಡ ಸಂಸ್ಥೆ ಸಾರ್ವಜನಿಕವಾಗಿದೆ. ಈಗ ಏನ್ ಮಾಡ್ತಾ ಇದ್ದೀವಿ, ಪ್ರಸ್ತುತ ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಇಂದಿನ ರಂಗಭೂಮಿ ಉತ್ಸವದಲ್ಲಿ ಬಗ್ಗೆ ಬರೋಣ. ಇವತ್ತಿನ ಬರೋಣ. ರಂಗಭೂಮಿ ಮಕ್ಕಳೇ, ರಂಗಭೂಮಿ ಉಸಿರಾಗಬೇಕು, ಹಸಿರಾಗಬೇಕು. ಮಾನವ ಜನಾಂಗಕ್ಕೆ ಶಾಂತಿ, ಸಹನೆ, ನೆಮ್ಮದಿಗಳನ್ನು ತಂದು ಜೀವನ ಮೌಲ್ಯಗಳನ್ನು ಕಲಿಸುವ ಜ್ಞಾನಗಂಗೆ ಆಗಬೇಕು. ಅಂದರೆ ರಂಗ ಶಿಕ್ಷಣದ ಪರಿಕಲ್ಪನೆಯಲ್ಲಿ ನಾವು ನಾಟಕಗಳನ್ನು ಮಾಡ್ತೀವಿ, ಸರಿ ಆಗಬೇಕು. ಆಗ ಮಾತ್ರ ಸರ್ವರೂ ಕೂಡ ಸುಖಿಯಾಗಿರಲಿಕ್ಕೆ ಸಾಧ್ಯ ಎಂಬ ಸಿದ್ಧಾಂತಗಳಿಗೆ ಒತ್ತು ಕೊಟ್ಟು ರಂಗಭೂಮಿಯ ಚಟುವಟಿಕೆಗಳಲ್ಲಿ ಅವಿಶ್ರಾಂತವಾಗಿ ತೊಡಗಿಸಿಕೊಂಡಿರುವ ನಮ್ಮ ನಾಟ್ಯ ಸಂಸ್ಕೃತಿ ಶಾಂತಲ ಕನ್ನಡ ಕಲಾ ಸಂಘವು ಇಂದಿನ ವಿದ್ಯಾರ್ಥಿಗಳು ಮುಂದಿನ ಭವ್ಯ ಭಾರತವನ್ನು ನಿರ್ಮಿಸತಕ್ಕಂಥ ಶಿಲ್ಪಿಗಳಾಗಬೇಕಾದವು. ಆದ್ದರಿಂದ ಎಂಬುದರ ಬಗ್ಗೆ ಗಮನ ಹರಿಸಿ ಶಾಲಾ ಕಾಲೇಜುಗಳಲ್ಲಿ ರಂಗದೋಪುಡಿ ಎಂಬ ಹೆಸರಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಲ್ಲಿ ನಾಟಕ, ನೃತ್ಯಗಳ ಪ್ರದರ್ಶನ, ಸಂಗೀತ, ಉಪನ್ಯಾಸ, ವಿಚಾರಗೋಷ್ಠಿಗಳನ್ನು ನಡೆಸುತ್ತಾ ಅಲ್ಲೆಲ್ಲ ರಂಗ ಸಂಸ್ಕೃತಿಯನ್ನು, ಅಂದರೆ ನಾಟಕ ಸಂಸ್ಕೃತಿ ಬೇಕು ಈಗಿನ ಪೀಳಿಗೆಗೆ, ಅದರ ಬಗ್ಗೆ ಆ ರಂಗ ಸಂಸ್ಕೃತಿಯನ್ನು ಹುಟ್ಟು ಹಾಕುವ ಪ್ರಯತ್ನವನ್ನು ನಾವು ಸಂಘ 40 ವರ್ಷಗಳಿಂದ ನಮ್ಮ ತಾತ್ಕಾಲಿಕದಿಂದ ಕೂಡ ನಡೆಸ್ಕೊಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಈ ದಿನ ಅದೇ ನಿಟ್ಟಿನಲ್ಲಿ ಅದೇನಿದೆ ನಮ್ಮ ಧ್ಯೇಯ, ಆ ಸಂಘ ಸ್ಥಾಪನೆಯಾಗಿ ಧ್ಯೇಯ ಏನಿದೆ, ಆ ನಿಟ್ಟಿನಲ್ಲಿ ಅಶ್ವಿನಿ ಸಮೂಹ ವಿದ್ಯಾಸಂಸ್ಥೆಗಳ ಸಹಯೋಗದೊಂದಿಗೆ ಇವತ್ತು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಇಂದಿನ 2 ಪ್ರಮುಖ ಕಾರ್ಯಕ್ರಮಗಳಿವೆ. ಇವತ್ತು ಅತ್ಯಂತ ಪ್ರಮುಖವಾದಂಥ 2 ಕಾರ್ಯಕ್ರಮಗಳೆಂದರೆ, ಒಂದು ರಂಗಭೂಮಿಯಲ್ಲಿ ವಿದ್ಯಾರ್ಥಿಗಳ ಸಮ್ಮಿಲನ ಸಾಧ್ಯತೆ ಎಂಬ ವಿಷಯದ ಬಗ್ಗೆ ಚರ್ಚೆ. ಅಂದರೆ ಯಾಕೆಂದರೆ ಶಾಲಾ ಕಾಲೇಜುಗಳ ಸ್ಥಾಪನೆ ಮಾಡಿರ್ತಕ್ಕಂಥ ಮಹನೀಯಗಳೆಲ್ಲ ಇವತ್ತು ಬಂದಿರ್ತಾರೆ. ರಂಗಭೂಮಿಯಲ್ಲಿ ವಿದ್ಯಾರ್ಥಿಗಳ ಸಮ್ಮಿಲನ ಸಾಧ್ಯತೆ ಇದೆಯಾ, ಯಾವ ರೀತಿ ಇದ್ರೆ ಅದರಿಂದ ಆಗ ಉಪಯೋಗ ಏನು, ಅದ್ರ ಬಗ್ಗೆ ಮಾತಾಡ್ಬೋದು. ಅದ್ರ ಬಗ್ಗೆ ನಾವು ಇವತ್ತು ನಾನು ವಿಷಯ ಮಂಡಿಸ್ತಿದ್ದೀನಿ. ಅದರ ಬಗ್ಗೆ ಒಂದು ವಿಚಾರಗೊಟ್ಟಿದೆ. ಅದಲ್ಲದೆ ಬೆಂಗಾಲೂರು ನಿರ್ಮಾತೃ ನಾಡಕವು ಕೆಂಪೇಗೌಡ ಒಂದು ಐತಿಹಾಸಿಕ ನಾಟಕ ಪ್ರದರ್ಶನ ಸುಮಾರು 9 ವರ್ಷಗಳ ಕಾಲ ಕೆಂಪೇಗೌಡರು ಮತ್ತು ಅವರ ವಂಶಸ್ಥರು ಎಲ್ಲಿದ್ರು, ಎಲ್ಲೆಲ್ಲಿ ಆಡಿ ಬಾಳಿದ್ರು, ಇಲ್ಲಿಂದ ಹಿಡಿದು ತಮಿಳುನಾಡು ಹಂಗದವರೆಗೂ ಹೋಗುತ್ತೆ ಅವ್ರ ಇತಿಹಾಸ, ಒರಿಸ್ಸಾದವರೆಗೂ ಕೂಡ ಹೋಗುತ್ತೆ ಅವ್ರ ಪೂರ್ವಿಕರ ಇತಿಹಾಸ ಎಲ್ಲ. ದಕ್ಷಿಣ ಭಾರತವನ್ನು ಕ್ರಿಸ್ತಶಕ 726ರಿಂದ 785ವರೆಗೂ ಶ್ರೀ ಪುರುಷ ಏನಾದ ಆವಾಗಿಂದ ಹಿಡಿದು ಕ್ರಿಸ್ತಶಕ 350ರಿಂದ 1076ವರೆಗೂ ಗಂಧವೇನಾದರೂ ಅವರ ಸಮಗ್ರ ಇತಿಹಾಸ ಎಲ್ಲೆಲ್ಲಿದ್ರು ಸಾಧ್ಯವಾದಷ್ಟು ನಾವು ತಿರುಗಾಡಿ ಎಲ್ಲ ನಾವು ಸತ್ಯನೇ ಅಂತ ಹೇಳೋಕ್ಕಾಗಲ್ಲ, ಸಾಧ್ಯವಾದಷ್ಟು ಸತ್ಯ ಘಟನೆಗಳಿಗೆ ಆಧಾರವನ್ನು ಕೊಂಡು ಈ ನಾಟಕವನ್ನು ರಚನೆಯನ್ನು ಮಾಡಿದ್ದೀವಿ. ಆ ನಾಟಕ ಪ್ರದರ್ಶನ ಕೂಡ ಇವತ್ತಿದೆ. ವಿಚಾರಗೋಷ್ಠಿಗೆ ಮುಂಚೆ ರಂಗಭೂಮಿಯ ಮಹತ್ವದ ಬಗ್ಗೆ ನಾನು ಒಂದೆರಡು ಮಾತಾಡ್ತೀನಿ. ವಿಚಾರಗೋಷ್ಠಿ ಪ್ರಾರಂಭ ಆಗೋ ಬಗ್ಗೆ ರಂಗಭೂಮಿಯಿಂದ ಏನದು ಮಹತ್ವ. ಮಹನೀಯರೇ, ಪಂಚಮ ವೇದ 4 ವೇದಗಳೇನವೆ
ಅದ್ರ ಜೊತೆಗೆ ನಾಟಕನೂ ಕೂಡ ಒಂದು ಪಂಚಮ ವೇದ ಅಂತ ಅದನ್ನ ಸಾರಿದರೆ ಅದನ್ನ ದೇವತೆಗಳನ್ನೇ ಮೊದಲು ಭೂಮಿಗೆ ತಂದು ಅದು ಭರತ ಮುನಿಯನ್ನ ಕುಡಿದುಕೊಂಡು ಕಲಿಸಿ ದೇವತೆಗಳನ್ನ ಕೂಡ ಬಂದು ಅದನ್ನ ನಾಟಕವನ್ನಾಡಿ ಅದನ್ನು ರಂಗಭೂಮಿ ಪಂಚಮ ವೇದ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಅಷ್ಟೊಂದು ಪವಿತ್ರವಾದ್ದು, ಅಷ್ಟೊಂದು ತೂಕವಾದ್ದು, ಅದಕ್ಕೆ ಅದಕ್ಕೆ ಭೂಮಿ ಅಂತ ಹೆಸರಿದೆ. ಯಾವ ಕಲೆಗಳಿಗೂ ಭೂಮಿ ಅಂತ ಹೆಸರಿಲ್ಲ. ಅಂದ್ರೆ ರಂಗಭೂಮಿಯನ್ನ ಯಾರು ಒಪ್ಕೊತೀರ ಅವ್ರು ನಿಜಕ್ಕೂ ಎಜುಕೇಶನ್ ಬೇಕು, ವಿದ್ಯಾಭ್ಯಾಸದ ಜೊತೆಗೆ ಪಟ್ಟಿ ಚಟುವಟಿಕೆಗಳಿಗೆ ಇದಕ್ಕೆ ಒಯ್ದು ಅದನ್ನು ಕೂಡ ನೀವು ಸ್ವೀಕರಿಸಿದ್ರೆ ನೀವು ಮಹಾನ್ ವ್ಯಕ್ತಿಗಳಾಗಿ ಇರ್ಲಿಕ್ಕೆ ಸಾಧ್ಯ. ಈಗಾಗಲೇ ನಮ್ಮ ಸಂಘದಿಂದ 3,000 ಜನಕ್ಕೆ ತರಬೇತಿಯನ್ನು ನಾವು ನೀಡಿದ್ದೀವಿ. ರಂಗಭೂಮಿ ಇರ್ಬೋದು, ಚಿತ್ರರಂಗ ಇರ್ಬೋದು, ಬೇರೆ 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 ರಂಗಗಳು ಕೂಡ ಈ ಒಂದು ಶಕ್ತಿಯಿಂದ ಬೇರೆ ಬೇರೆ ಕಂಪ್ನಿ ಇರ್ಬೋದು, ಸ್ವತಃ ಕಂಪ್ನಿಗಳು, ಸ್ವತಃ ಉದ್ಯೋಗಗಳಿರ್ಬೋದು, ಸಾಕಷ್ಟು ಜನ ಇದರಿಂದ ಮುಂದೆ ಹೋಗಿದ್ದಾರೆ. ಆ ಒಂದು ಶಕ್ತಿ ರಂಗಭೂಮಿ ಇದೆ. ಪಂಚಮ ವೇದವೆಂದು ಸಾರಲ್ಪಟ್ಟಿರುವ ನಾಟಕ ಕಲೆಗೆ ಮನಸೋದವರು ಯಾರೂ ಇಲ್ಲ. ಕೈಲಾಸಾಧಿಪತಿ ಪರಮೇಶ್ವರ ಇರ್ಬೋದು, ಅವನ ನಾಟಕದಲ್ಲಿ ಅವನ ನಾಟ್ಯ ನೃತ್ಯದಲ್ಲಿ ಅಷ್ಟು ನಟರಾಜ ಅಂತಲೇ ಹೆಸರುವಾಸಿಯಾಗಿದ್ದಾನೆ. ಇನ್ನು ಶ್ರೀಕೃಷ್ಣನ ನೃತ್ಯಾವಳಿಯನ್ನು ನೀವು ಕೇಳಿರ್ಬೋದು. ಮತ್ತೆ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನಲ್ಲಿ ಚೆನ್ನಾಗಿ ಜಗತ್ಪ್ರಸಿದ್ಧವಾದ ನೃತ್ಯನಾಟಿಯಾಗಿದ್ದು, ಅದಕ್ಕೂ ಮುಂಚೆ 1000 ವರ್ಷಗಳ ಹಿಂದೆಯೇ ಕರ್ನಾಟಕದಲ್ಲಿ ನಾಟ್ಯ ಸರಸ್ವತಿ ಶಾಂತನ ಅವಳ ನೃತ್ಯದ ಭಂಗಿಗಳು, ಅವಳು ಮಾಡಿದ ಸಾಧನೆಗಳು, ಸಂಗೀತ ನೃತ್ಯಗಳು ಇವತ್ತು ಕೂಡ ಕಲಾರಾಧಕರಿಗೆ ಆರಾಧನೆಗಳಿವೆ ಅಂತ ಒಂದು ಅದ್ಭುತ ಶಕ್ತಿ ಆಗ್ತಿದೆ. ಹೀಗೆ ಕಲೆಗೆ ಸೋದವರು ಯಾರೂ ಇಲ್ಲ. ಅದು ಇದ್ರೂ ಕೂಡ ಅದ್ಯಾರು ತುಂಬ ಅಪರೂಪ. ಅದಕ್ಕೆ ಅದಕ್ಕೆ ಅದು ಬಂದು ಸೇರಿಕೊಂಡು ನೋಡೋವರೆಗೂ ಏನೋ ಒಂಥರ ಅನಿಸ್ತದೆ. ನೋಡ್ತಾ ಅವ್ರನ್ನ ಅದು ಸಂಗೀತ ಆಕರ್ಷಿಸ್ತದೆ. ಅವರು ಅದಕ್ಕೆ ಅದೇ ಆಗ್ತಾರೆ. ಬಹಳ ಎಲ್ಲ ಕಲೆಗಳನ್ನು ಮೀರಿಸುವಂತಹ ಅದ್ಭುತ ಶಕ್ತಿ ನಾಟಕ ಕಲೆಗಿದೆ. ಯಾವುದೇ ಒಂದು ರಾಷ್ಟ್ರದ ಭಾಷೆ ಇರ್ಬೋದು ಮತ್ತು ಸಂಸ್ಕೃತಿಗಳ ಮೇಲ್ಮೆಗೆ, ಹಿರಿಮೆಗೆ, ಕೀರ್ತಿಗೆ ನಾಟಕ ಕಲೆ ಖಂಡಿತವಾಗಿ ಸಾಕ್ಷಿಯಾಗ್ತದೆ. ಜಾತಿ, ಮತ, ಬಡವ, ಬಲ್ಲಿದ, ಅಧಿಕಾರ, ಅಂತಸ್ತು ಎಂಬ ಯಾವ ಭೇದಭಾವವೂ ಇಲ್ಲದೆ ನೈತಿಕ ಪತನವನ್ನು ತಪ್ಪಿಸಿ ಏನು ನಡೀತಾ ಇದ್ದೇವೆ ನೈತಿಕ ಪತನಗಳು. ನನ್ನೇ ಬರ್ತಕ್ಕಂಥ ವಿದ್ಯಾರ್ಥಿಗಳು ಏನೇನೋ ಎಲ್ಲರೂ ಒಂದು ಒಳ್ಳೆ ಮಟ್ಟಕ್ಕೆ ಬಂದ್ಬಿಡ್ತಾರೆ. ನಾವು ಕಾಯಮಾಗಿ ನಾನು ಕಟ್ಟಡಗಳಲ್ಲಿ 365 ದಿನ ವೃತ್ತಿತರ ತರಬೇತಿ ನೀಡ್ತಿದ್ದೀನಿ. ಆ ಬೀದಿ ಪಾದಿಗೆ ಪಾಪ 9 ಗಂಟೆಗೆ ಮನೆ ಬರ್ತಾರೆ. ಗಾರ್ಮೆಂಟು ಅದು ಇದು ಕರ್ಸ್ಕೊಂಡು ಹೋಗ್ಬಿಟ್ಟು ಮಕ್ಕಳು ಬೀದಿ ತಿರ್ತಿದ್ರು. ಅವೆಲ್ಲ ಇವತ್ತು ಉತ್ತಮ ಪ್ರಜೆಗಳಾಗಿ ರೂಪುಗೊಂಡಿದ್ದಾರೆ, ಅಲ್ಲಿ ಬರ್ತಿದ್ದಾರೆ. ಭೇದ ಭಾವ ಇದ್ದರೆ ನೈತಿಕ ಪತನವನ್ನು ತಪ್ಪಿಸಿ ಸಮಾಜವನ್ನು ಸನ್ಮಾರ್ಗಗಳಿಗೆ ತರಬೇತಕ್ಕಂತಹ ಜನಗಳ ದುಃಖ ಸನ್ಮಾನಗಳನ್ನು ಹೋಗಲಾಡಿಸಿ ನಾಡು, ನುಡಿ, ರಾಷ್ಟ್ರಾಭಿಮಾನಿಗಳನ್ನು ಹುಟ್ಟುಹಾಕುವಂತಹ, ಆ ಮೂಲಕ ಸುಸಂಸ್ಕೃತವಾದಂತಹ ಸಮಾಜವನ್ನು ಕಟ್ಟುವಂತಹ ಅದ್ಭುತವಾದಂತಹ ಮಾನಸಿಕ ಶಕ್ತಿ ಖಂಡಿತವಾಗಿ ನಾಟಕ ಕಲೆಗಿದೆ ಅಂದರೆ ಗೊತ್ತಾಗಲಾರದು. ಆಧುನಿಕ ಯುಗದಲ್ಲಿ ಯಾಂತ್ರಿಕವಾದಂತಹ ಇವತ್ತು ಬದುಕು ಏನಿದೆ ಅದು ಎಂಬುದು ಮನುಷ್ಯನ ಎಷ್ಟೇ ಆವರಿಸಿಕೊಂಡಿದ್ರು ಕೂಡ ಅವನಲ್ಲಿನ ಭಾವನೆಗಳನ್ನು ಬದಲಿ ಮಾಡುವ ಸಾಮರ್ಥ್ಯ ಯಾಂತ್ರಿಕ ಬದುಕಿಗೆ ಖಂಡಿತವಾಗಲೂ ಇಲ್ಲ. ಆ ಯಾಂತ್ರಿಕ ಬದುಕಿ ಇಲ್ಲ. ರಂಗಭೂಮಿ ಸಾಮಾಜಿಕ ಕಳಕಳಿಯನ್ನು ಹೊತ್ತು ಸಮಾಜದ ಅಂಕು ಡೊಂಕುಗಳನ್ನು, ತಪ್ಪು ನೆಪ್ಪುಗಳನ್ನು ಸರಿದೂಗಿಸುತ್ತಾ ಉತ್ತಮ ಮಾರ್ಗವನ್ನು ಖಂಡಿತ ಕಲ್ಪಿಸಿಕೊಡುತ್ತದೆ. ಜೊತೆಗೆ ರಂಗಭೂಮಿಯು ಜಾಗೃತವಾಗಿ ಸಮಾಜದ ಒಳಿತಿಗಾಗಿ ಮಹತ್ವವಾದಂಥ ಕಾರ್ಯವನ್ನು ನಿರ್ವಹಿಸುತ್ತದೆ. ರಂಗಭೂಮಿ ಕೇವಲ ಮನರಂಜನೆಗಲ್ಲ, ಕೇವಲ ಬೇಜಾರು ತಗೊಂಡು ಹೋಗಲಿಕ್ಕೆ, ಟೈಮ್ ಪಾಸ್ ಮಾಡಲಿಕ್ಕೆ ಅಷ್ಟೇ ರಂಗಭೂಮಿ ಅಲ್ಲ, ಬದಲಿಗೆ ಮನೋವಿಕಾಸಕ್ಕೆ ದಾರಿದೀಪ. ನಿರಂತರವಾಗಿ ರಂಗ ಚಟುವಟಿಕೆಗಳಿಂದ ಯಾರು ತೆಗೆದುಕೊಳ್ಳುವ ಹೊಸ ಆಯಾಮಗಳನ್ನು ಹಾಗೂ ತನ್ನನ್ನು ತಾನು ತನ್ನದಾಗಿಸಿಕೊಳ್ಳುವ ಸಾಮರ್ಥ್ಯವನ್ನು, ಸೌಕರ್ಯ, ಸವಲತ್ತು, ಅನುಕೂಲಗಳನ್ನು ರಂಗಭೂಮಿ ಖಂಡಿತ ಒದಗಿಸುತ್ತದೆ. ಮಾನಸಿಕ ಹಾಗೂ ದೈಹಿಕವಾಗಿ ಆರೋಗ್ಯ ಕಲ್ಪಿಸಿಕೊಡುತ್ತದೆ. ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಕಾಲಘಟ್ಟದ ಸುಳಿಯ ಸ್ಥಿತಿ, ನರಳಾಡುವಂತಹ ಸ್ಥಿತಿ ರಂಗಭೂಮಿ ಮಾತ್ರ ಇರುವುದಿಲ್ಲ. ಅದು ನಿರಂತರತೆಯ ಕಾರ್ಯಾನುಷ್ಠಾನದಿಂದ ಸಕಲವನ್ನೂ ಕೂಡಿಸಿಕೊಂಡು ಅದಕ್ಕೊಂದು ಅರ್ಥವನ್ನು ನೀಡಿ ಜೀವನ ಪರ್ಯಂತ ನೆಮ್ಮದಿಯ ನೆಟ್ಟಿಸಿರುವ ಜೊತೆಗೆ ಸಂತೋಷವನ್ನು ರಂಗಭೂಮಿ ನೀಡುತ್ತದೆ. ಇನ್ನು ಈ ರಂಗಭೂಮಿ ಬಗ್ಗೆ ಆಯಿತು. ಇವತ್ತು ಇಲ್ಲಿ ಒಂದು ನಿಮಿಷ ಇಲ್ಲಿ ಏನು ಇವತ್ತು ಮಾಡ್ತೀವಿ ಇರೋದು ಇಲ್ಲಿನ ಮುಖ್ಯ ವಿಚಾರ ರಂಗಭೂಮಿಯಲ್ಲಿ ವಿದ್ಯಾರ್ಥಿಗಳ ಸಂಪೀಡನ ಸಾಧ್ಯತೆ. ಅಂದರೆ ರಂಗಭೂಮಿಯಲ್ಲಿ ಮಕ್ಕಳು ತಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ ಆಗುವ ಪರಿಣಾಮಗಳ ಬಗ್ಗೆ ಹೇಳಬೇಕೆಂದರೆ ಮುಂದಿನ ಭವ್ಯ ಭಾರತದ ಉಜ್ವಲ
ಭವಿಷ್ಯವನ್ನು ನಿರ್ಮಿಸಬೇಕಾದಂತಹ ವಿದ್ಯಾರ್ಥಿಗಳಲ್ಲಿ ಆ ಸಾಮರ್ಥ್ಯವನ್ನು ಈಗಲೇ ನಾನು ಈಗಾಗಲೇ ನಾನು ಪ್ರಸ್ತಾಪ ಮಾಡಿದ್ದೀನಿ. ಮಾಡಿರುವಂತಹ ರಂಗ ಸಂಬಂಧದ ವಿಚಾರಗಳು, ಏನು ಮಾಡಿದ ರಂಗ ಸಂಬಂಧದ ವಿಚಾರಗಳು ಅವು ಆ ಸಾಮರ್ಥ್ಯ ತರಬಲ್ಲವು. ಅದಲ್ಲದೆ ವಿದ್ಯಾರ್ಥಿಗಳಲ್ಲಿ ಹಿಂಜರಿಕೆ ಇರ್ತದೆ. ಎಷ್ಟೋ ಜನ ಮಕ್ಕಳಲ್ಲಿ ಚೆನ್ನಾಗಿ ಓದ್ತಾರೆ, ರ್ಯಾಂಕ್ ಬರ್ತಾರೆ, ಎಲ್ಲ ಬರ್ತಾರೆ, ಆದರೆ ಹಿಂಜರಿಕೆ ಇರ್ತದೆ, ಸಂಕೋಚ ಇರ್ತದೆ, ಭಯ ಇರ್ತದೆ, ಆಮೇಲೆ ಕೆಲವರು ಕೀಳನ್ನು ಇರ್ತದೆ. ಅವೆಲ್ಲವನ್ನು ತೊಳೆದು ಬಿಸಾಕ್ತದೆ. ಅವೆಲ್ಲ ತೊಳೆದು ಅವರೆಲ್ಲ ತೊಳಿತದೆ. ಕಲ್ಪನಾ ಚಾತುರ್ಯ ಬರ್ತದೆ, ಏನು ಮಾಡಬೇಕು ಕಲ್ಪನೆ ಬರ್ತದೆ, ಚಾತುರ್ಯ ಬರ್ತದೆ, ಉಚ್ಚಾರ ಸ್ಪಷ್ಟತೆ ಬರ್ತದೆ, ಭಾಷೆಯನ್ನು ಉಚ್ಚಾರ ಸ್ಪಷ್ಟತೆ ಬರ್ತದೆ, ಧ್ವನಿ ಏರಿಳಿತ ಬರ್ತದೆ, ಗ್ರಹಣ ಶಕ್ತಿ ಬರುತ್ತೆ, ಗಮನಿಸುವಿಕೆ ಅಂದರೆ ಏಕಾಗ್ರತೆ ಬರುತ್ತೆ, ಧೈರ್ಯ, ಸಂವಹನ ಸಾಮರ್ಥ್ಯಗಳು ಅಲ್ಲಿ ಎತ್ತಿ ಅವರ ವ್ಯಕ್ತಿತ್ವ ವಿಕಾಸಗೊಳ್ಳುತ್ತದೆ. ಹೀಗೆ ಅನೌಪಚಾರಿಕ ವ್ಯವಸ್ಥೆಯ ಮೂಲಕವೇ ಔಪಚಾರಿಕ ಶಿಕ್ಷಣವನ್ನು ಗಳಿಸಲು ರಂಗಭೂಮಿ ಸಹಕಾರಿಯಾಗಿ ಪಠ್ಯ ಚಟುವಟಿಕೆಗಳಲ್ಲೂ ಕೂಡ ಅವರು ಮುನ್ನಡೆಗೆ ಖಂಡಿತ ಬರ್ತಾರೆ. ರಂಗಭೂಮಿಯು ಮಲಗಿದವರನ್ನ ಎಚ್ಚರಿಸುತ್ತದೆ, ಧೈರ್ಯ ಇಲ್ಲದವರಿಗೆ ಧೈರ್ಯ ತುಂಬುತ್ತದೆ, ಸೋಮಾರಿಗಳಿಗೆ ಚೀಮಾರಿ ಆಗ್ತದೆ, ಬೆಳೆದವರಿಗೆ ಚೈತನ್ಯವನ್ನು ನೀಡುತ್ತದೆ, ದಡ್ಡವನ್ನ ವಿಚಾರವಂತವನ್ನಾಗಿಸುತ್ತದೆ, ಮೂಗನ್ನು ಕೂಡ ಆಟಾಡಿಸುತ್ತದೆ. ಇಷ್ಟೆಲ್ಲ ಸಾಮರ್ಥ್ಯವನ್ನು ಕಂಡುಕೊಳ್ಳುವ ರಂಗಭೂಮಿಯಲ್ಲಿ ವಿದ್ಯಾರ್ಥಿಗಳನ್ನು ಸಂವಿಧಾನಗೊಳಿಸುವುದೆಂದರೆ ಅವರಿಗೆ ರಂಗ ಶಿಕ್ಷಣವನ್ನು ಕೊಡುವುದು ಪಠ್ಯ ಚಟುವಟಿಕೆಗಳಿಗೆ ಪೂರಕವೇ ಹೊರತು ಮಹನೀಯರೇ, ಇಂತಹ ಸುಸಂಸ್ಕೃತವೂ ಸುಭದ್ರವಾದ ಸಮಾಜವನ್ನು, ರಾಷ್ಟ್ರವನ್ನು ಕಟ್ಟುವಂತಹ ಅಮೋಘ ಶಕ್ತಿಯನ್ನು ಹೊಂದಿರುವ ನಾಟಕಗಳನ್ನು ಬನ್ನಿ ಉಳಿಸೋಣ, ಬೆಳೆಸೋಣ. ಭಾರತೀಯ ಸಂಸ್ಕೃತಿಯ ವಾರಸುದಾರರಾದ ಕವಿಗಳನ್ನು, ರಂಗಭೂಮಿ ಮತ್ತಿತರ ಎಲ್ಲ ಜನಗಳ ಕಲಾವಿದರನ್ನು ಪ್ರೋತ್ಸಾಹಿಸೋಣ, ಉಳಿಸೋಣ, ಬೆಳೆಸೋಣ. ಹಾಗೆಯೇ ತಮ್ಮ ಮಕ್ಕಳನ್ನು ಪಠ್ಯ ಪುಸ್ತಕಕ್ಕೆ ಸೀಮಿತಗೊಳಿಸಿ ಪಠ್ಯದ ಜೊತೆಗೆ ಅವರನ್ನು ನಾಟಕ ಕಲೆಯಲ್ಲಿ ತೊಡಗಿಸಿಕೊಳ್ಳಲು ಸಹಕಾರ ಮತ್ತು ಪ್ರೋತ್ಸಾಹವನ್ನು ನೀಡುವ ಮುಖಾಂತರ ಪ್ರಜೆಗಳನ್ನಾಗಿ ಮಾಡುವುದು ಪೋಷಕರ ಹಾಗೂ ನಿಮ್ಮೆಲ್ಲರ ಕರ್ತವ್ಯವೆಂದೇ ಭಾವಿಸೋಣ. ಹೀಗೆ ಇಂದಿನ ವಿಚಾರಗೋಷ್ಠಿಯ ಬಗ್ಗೆ ಪ್ರಸ್ತಾವನೆಯನ್ನು ನಾನು ತಿಳಿದ ಮಟ್ಟಿಗೆ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ವಿಚಾರಗಳ ಬಗ್ಗೆ ವೇದಿಕೆಯಲ್ಲಿರುವ ಮಹನೀಯರು, ಶಾಲೆಯ ಶಿಕ್ಷಕರು, ಆಡಳಿತ ವರ್ಗದವರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ತಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವುದರ ಮುಖಾಂತರ ವಿಚಾರಗೋಷ್ಠಿಯನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮ ಸಂಘ ಮತ್ತು ಅಶ್ವಿನಿ ಸಮೂಹ ವಿದ್ಯಾಸಂಸ್ಥೆಗಳ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಒಂದು ವಿಷಯ ಆಯಿತು. ಮತ್ತೊಂದು ವಿಷಯ ಇವತ್ತು ಇನ್ನು ರಂಗಪರಂಪೋತ್ಸವದ 2ನೇ ಪ್ರಮುಖ ಕಾರ್ಯಕ್ರಮ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಐತಿಹಾಸಿಕ ನಾಟಕ ಪ್ರದರ್ಶನ. ಕರ್ನಾಟಕದ ರಾಜಧಾನಿಯಾಗಿ ಜಗದ್ವಿಖ್ಯಾತಿಯನ್ನು ಪಡೆದಿರುವ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಬೆಂಗಳೂರು ಮಹಾನಗರದ ನಿರ್ಮಾಣಕ್ಕಾಗಿ ಕೆಂಪೇಗೌಡ ಮತ್ತು ಅವರ ವಂಶಸ್ಥರು ಪಟ್ಟ ಶ್ರಮ, ಮಾಡಿದ ತ್ಯಾಗ, ಬಲಿದಾನಗಳ ವಿಚಾರಗಳನ್ನು ಒಳಗೊಂಡ ಇತಿಹಾಸವನ್ನು ನಾವೆಲ್ಲ ತಿಳಿದುಕೊಳ್ಳಲೇಬೇಕಾಗಿದೆ. ಈ ನಾಟಕ ಹೆಚ್ಚು ಕಲಾವಿದರನ್ನು ಒಳಗೊಂಡು ಹಾಗೂ ಅತಿ ವೆಚ್ಚದ ಪ್ರಯೋಗವಾದ್ದರಿಂದ ಮತ್ತೆ ಪ್ರದರ್ಶನ ಕಷ್ಟಸಾಧ್ಯವಾಗುತ್ತದೆ. ಆದ್ದರಿಂದ ದಯಮಾಡಿ ತಾವೆಲ್ಲರೂ ನಾಟಕವನ್ನು ಪೂರ್ತಿ ನೋಡಿಯೇ ಹೋಗಬೇಕೆಂದು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಕಾರ್ಯಕ್ರಮಗಳಿಗೆ ಪದೇ ಸ್ಥಳಾವಕಾಶವನ್ನು ಮಾಡಿಕೊಟ್ಟು ನಮ್ಮೊಂದಿಗೆ ಉತ್ಸಾಹದಿಂದ ಕೈಜೋಡಿಸುತ್ತಾ ಬಂದಿರುವ ರಂಗಭೂಮಿಯ ಬಗ್ಗೆ ಅಪಾರವಾದ ಆಸಕ್ತಿ ಮತ್ತು ಅಭಿಮಾನವನ್ನು ಹೊಂದಿರುವ ಅಶ್ವಿನಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಯುವರಾಜ್ ಅವರಿಗೂ, ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ವೆಂಕಟೇಶ್ ಅವರಿಗೂ, ಅದೇ ರೀತಿ ನಮ್ಮೊಂದಿಗೆ ಬೆರೆತು ಕಾರ್ಯನಿರ್ವಹಿಸುತ್ತಿರುವ ಅಶ್ವಿನಿ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರು ಹಾಗೂ MS ರಾಮಯ್ಯ ಪದವಿ ಪೂರ್ವ ಕಾಲೇಜಿನ ಡಾಕ್ಟರ್ ಮಂಜುನಾಥ್ ಅವರಿಗೂ, ಅಶ್ವಿನಿ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರಾದ ಅಂಜುಮ್ ಮೇಡಮ್ ಅವರಿಗೂ, ಆಡಳಿತಾಧಿಕಾರಿಗಳಾದ ಮಹೇಶ್ ಕುಮಾರ್ ಅವರಿಗೂ ಮತ್ತು ಅಶ್ವಿನಿ ವಿದ್ಯಾಸಂಸ್ಥೆಯ ಸಮಸ್ತರಿಗೂ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಮಹನೀಯರಿಗೂ, ಹಾಗೆಯೇ ಇದೇ ರೀತಿ ತಮ್ಮ ವಿದ್ಯಾನಿಕೇತನ್ ಪಬ್ಲಿಕ್ ಸ್ಕೂಲಿನಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನಡೆಸಲು ಅನುವು ಮಾಡಿಕೊಡುತ್ತಿರುವ ವಿದ್ಯಾನಿಕೇತನ್ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿಗಳಾದ ಧನಂಜಯ ಸಾರ್ ಅವರಿಗೂ ಮತ್ತೊಮ್ಮೆ ವಂದನೆಗಳನ್ನು ಅರ್ಪಿಸುತ್ತಾ ಮುಂದಿನ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸುವವರಿಗೆ ಸ್ವಾಗತವನ್ನು ಕೊಡುತ್ತೇನೆ. ಜೈ ಕರ್ನಾಟಕ ಮಾತು.
ವಿದ್ಯಾರ್ಥಿಗಳು ಈ ಒಂದು ಕ್ಷಣಕ್ಕೆ ನೀವು ನಿಜವಾಗ್ಲೂ ಕಾತರರಾಗಿರ್ಬೇಕು. ಈ ಒಂದು ಕ್ಷಣ ನಿಜವಾಗ್ಲೂ ನನಗೂ ವಿಶೇಷ ಅನ್ನಿಸ್ತಾ ಇದೆ. ಮಕ್ಕಳೇ, ಮಾತಾಡಬೇಡಿ, ಎಲ್ಲವೂ ರೆಕಾರ್ಡ್ ಆಗ್ತಾ ಇದೆ. ನಿಮ್ಮ ಧ್ವನಿಯಲ್ಲಿ ರೆಕಾರ್ಡ್ ಆದ್ರೆ ಅದು ಬೇರೆ ರೀತಿ ಕಾಣಿಸ್ತದೆ. ಯಾರು ಮಾತಾಡಬಾರ್ದು ದಯವಿಟ್ಟು. ನೋಡಿ, ಇಲ್ಲಿ ಒಂದು 3-4 ಅಂಶಗಳು ಇವತ್ತು ನಿಮಗೆ ಪ್ರಮುಖವಾಗಿ ಕಾಣಿಸ್ತಾ ಇದೆ. ಯಾಕಪ್ಪ ಅಂದ್ರೆ, ಒಂದು ರಂಗದೋಕಳಿಯ ಉತ್ಸವ. ಎರಡನೇ ವಿಚಾರ, ಇವತ್ತು ಬೆಂಗಳೂರು ನಿರ್ಮಾಣದ ನಾಡಪ್ರಭು ಕೆಂಪೇಗೌಡರ ವಿಶೇಷವಾದಂತಹ ಒಂದು ಐತಿಹಾಸಿಕ ನಾಟಕವನ್ನ ನೀವು ನೋಡ್ತಾ ಇದ್ದೀರಾ. ಪ್ರಮುಖವಾದಂತ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಇವತ್ತು ರಂಗಭೂಮಿಯಲ್ಲಿ ವಿದ್ಯಾರ್ಥಿಗಳ ಸಮ್ಮೇಳನ ಸಾಧ್ಯತೆಯ ಬಗ್ಗೆ ಆಂಜನೇಯ ಸರ್ ಈಗಾಗಲೇ ತುಂಬಾ ವಿಚಾರ. ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ಅಶ್ವಿನಿ ಶಾಲೆಗೆ. ನೀವು ನಾಟಕ ನೋಡ್ಬೇಕಾ ಇಲ್ಲ ನಾವು ಮಾತಾಡ್ತಾ ಇರ್ಬೇಕಾ? ನಾಟಕ ನೋಡ್ಬೇಕಲ್ವಾ? ಮತ್ತೆ ನೀವು ಮಾತಾಡ್ತಿದ್ರೆ ನಾವು ಮಾತಾಡ್ತಿರ್ತೀವಿ. ನೀವು ಮಾತು ನಿಲ್ಲಿಸಿದ್ರೆ ನಾವು ಬೇಗ ಮಾತು ಮುಗಿಸಿ ನಾಟಕ ನೋಡೋಣ. ನಾವು ನೀವೆಲ್ಲ ಸೇರ್ಕೊಂಡು ಆಗ್ಬೋದಾ? ಯಾರು ಮಾತಾಡ್ಬಾರ್ದು. ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘ ಹಾಗೂ ನಮ್ಮ ಈ ಭಾಗದ ಹೆಮ್ಮೆಯ ಅಶ್ವಿನಿ ಶಾಲೆಯ ಸಹಯೋಗದಲ್ಲಿ ಸಹಕಾರದಲ್ಲಿ ರಂಗದೋಕಳಿ ಉತ್ಸವ ಈ ಒಂದು ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಕುರಿತು ಒಂದು ವಿಶೇಷವಾದಂಥ ಅರ್ಥಪೂರ್ಣವಾದಂಥ ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳ ರಂಗಭೂಮಿಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಸಮ್ಮೇಳನ ವಿಚಾರಗೋಷ್ಠಿಯಲ್ಲಿ ಕರೆದು ವಿಶೇಷವಾಗಿ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥವರೆಲ್ಲರೂ ಸಹ ವಿದ್ಯಾದಾನಿಗಳನ್ನು ಕರೆದು ನಿಮ್ಮ ಮಕ್ಕಳ ಜೊತೆ ವಿಶೇಷವಾಗಿ ಅಶ್ವಿನಿ ಶಾಲೆಯ ಮಕ್ಕಳ ಜೊತೆ ಒಂದು ವಿಚಾರಗೋಷ್ಠಿಯನ್ನ ಭಾಗವಹಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರು ಹಿರಿಯರು ಆದಂತಹ ಧನಂಜಯ ಸರ್ ಅವರೇ, ಹಾಗೆ ಬಹಳ ಹಿಂದೆ ಜೊತೆಗೆ ಕೆಲಸ ಮಾಡ್ತಾ ಇದ್ವಿ. ನಮ್ಮ ಬೈರೇಗೌಡರು ನಾವೆಲ್ಲ ಸಾಮಾಜಿಕ ರಾಜಕಾರಣದ ಜೀವನದಲ್ಲಿ ನಾವು ಅಲ್ಲೇ ಮುಂದುವರೆದ್ವಿ. ಅವರು ಒಳ್ಳೆಯ ಜಾಬನ್ನ ಸೆಲೆಕ್ಟ್ ಮಾಡಿಕೊಂಡು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡ್ತಾ ಬಂದಿದ್ದಾರೆ. ಆತ್ಮೀಯ ಗೆಳೆಯರಂತ ಬೈರೇಗೌಡ್ರೆ, ಸಾಹಿತಿಗಳು ಪ್ರಾಧ್ಯಾಪಕರು ಆದಂತ ಗಂಗರೇವಯ್ಯ ಸರ್ ಅವರೇ, ಆತ್ಮೀಯರು ಯುವ ಮುಖಂಡರು ಆದಂತ ರಾಮಚಂದ್ರ ಅವರೇ, ನ್ಯೂ ಕ್ಯಾಪಿಟ್ ಶಾಲೆಯ ಕಾರ್ಯದರ್ಶಿಗಳು ಆದಂತಹ ಶ್ರೀನಿವಾಸ ಮೂರ್ತಿ ಅವರೇ, ಹಾಗೆ ರಾಜ್ಯ ಒಕ್ಕಲಿಗರ ಸಂಘದ ಪ್ರಾಧ್ಯಾಪಕರಾದಂತಹ ದಯಾನಂದ್ ಸರ್ ಅವರೇ, ವಿಶೇಷವಾಗಿ ಈ ಸಂಸ್ಥೆಯನ್ನ ಈ ಭಾಗದಲ್ಲಿ ಬಡ ಜನತೆ ಮತ್ತು ಮಧ್ಯಮ ವರ್ಗ ವಾಸ ಮಾಡ್ತಕ್ಕಂಥ ಈ ಭಾಗದಲ್ಲಿ ಸಂಸ್ಥೆಯನ್ನು ಕಟ್ಟಿ ಗುಣಮಟ್ಟದ ವಿದ್ಯಾಭ್ಯಾಸದ ಜೊತೆಗೆ ನೂರಾರು ಸಮಾಜವನ್ನು ತಿಂತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಅವೇರ್ನೆಸ್ ಕಾರ್ಯಕ್ರಮಗಳಿರ್ಬೋದು, ಇಲ್ಲ ದೇಶದ ಕಾರ್ಯಕ್ರಮಗಳಿರ್ಬೋದು, ಸ್ವಚ್ಛಗೊಳಿಸಂತ ಕಾರ್ಯಕ್ರಮಗಳಿರ್ಬೋದು, ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ಶಿಕ್ಷಕರ ತರಬೇತಿ ಕಾರ್ಯಕ್ರಮಗಳಿರ್ಬೋದು, ಯಾವ ಕಾರ್ಯಕ್ರಮಗಳು ಆಗಿಲ್ಲ ಈ ಸಂಸ್ಥೆಯಿಂದ ಅಂತಿಲ್ಲ. ಒಬ್ರಿಗೆ ಮಾಡೋದೇ ಕಷ್ಟ, ಇಬ್ರು ಜೋಡೆತ್ತಿನ ರೀತಿ ಈ ಒಂದು ಸಂಸ್ಥೆಯನ್ನು ಮುನ್ನಡೆಸಿದಂತ ಯುವರಾಜ್ ಮತ್ತೆ ವೆಂಕಟೇಶ್ ಸರ್ ಅವರೇ, MS ರಾಮಯ್ಯ ಕಾಲೇಜಿನ ಉಪ ಪ್ರಾಂಶುಪಾಲರು ಆತ್ಮೀಯರಾದಂತ ಮಂಜುನಾಥ್ ಸರ್ ಅವರೇ, ಶಾಲೆ ಪ್ರಾರಂಭ ಆದಾಗಿಂದಲೂ ಶಿಕ್ಷಕಿಯಾಗಿ ಈ ಒಂದು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಾ ಬಂದಿರತಕ್ಕಂಥ ಸಹೋದರಿ ಅಂಜು ಮೇಡಮ್ ಅವರೇ, ಹಾಗೆ ಮಲ್ಲೇಶ್ ಸರ್ ಅವರೇ, ಈ ಒಂದು ಸಂಸ್ಥೆಯ ಎಲ್ಲ
ಏನು ಇವತ್ತು ಕಾರ್ಯಕ್ರಮದ ರೂವಾರಿಗಳಾದಂತಹ ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳೇ, ಕಾರ್ಯದರ್ಶಿಗಳೇ, ಪ್ರೀತಿಯ ವಿದ್ಯಾರ್ಥಿನಿಯರು, ಇವತ್ತು ವಿದ್ಯಾರ್ಥಿಗಳ ಜೊತೆ ರಂಗಭೂಮಿಯ ವಿಚಾರಗೋಷ್ಠಿ ಬಹಳ ಸ್ವಾಗತಾರ್ಹ. ಭಾಗವಹಿಸೋದು ಎಷ್ಟನ ಜನ ಭಾಗವಹಿಸ್ತೀವಿ. ಕಾರಣ ಸುಮಾರು ನಾಗರಿಕತೆ ಪ್ರಾರಂಭ ಆಗಿ 5,000 ವರ್ಷಗಳು. ಸುಮಾರು 5,000 ವರ್ಷಗಳಿಂದ ನಮ್ಮ ಕಲೆ, ಸಂಸ್ಕೃತಿ, ನಾಟಕ, ಕತೆ, ಹಿರಿಯರ ಮಾರ್ಗದರ್ಶನ ನಮ್ಮೆಲ್ಲರನ್ನ ನೆಮ್ಮದಿಯಿಂದ, ಸಹಬಾಳ್ವೆಯಿಂದ ಕೊಂಡೊಯ್ಯಿತು. ಈ 30-40 ವರ್ಷ ಬಹಳ ಬೇಗ ನಾವು ಮುಂದುವರೆದ್ವಿ. ಟಿವಿ ಬಂತು, ನಮಗೆ ಈಗ ಮೊಬೈಲ್ ಬಂದಿದೆ, ಬೇಕು ಅಂದಿದ್ದೆಲ್ಲ ಸಿಗ್ತದೆ. ನಾವು ಮಕ್ಕಳಲ್ಲಿ ಊರಲ್ಲಿ ನಾಟಕ ಅಂದ್ರೆ ಜಾಗ ಸಿಗ್ತಿರ್ಲಿಲ್ಲ, ಗಂಟೆಗಳ ಮೊದಲು ಹೋಗಿ ಚಾಪೆ ಹಾಕೋ ಕಾಯ್ಕೋ ಕುತ್ಕೊಳ್ತಿದ್ವಿ. ಅಲ್ಲೆಲ್ಲ ನಮ್ಮನ್ನ ಸತ್ಯದ ಹಾದಿಗೆ ಕೊಂಡೊಯ್ತಿತ್ತು, ಬದುಕನ್ನ ಭದ್ರವಾಗಿ ಕಟ್ಕೊಳ್ಳುವಂತ ಹಾದಿಗೆ ಕೊಂಡೊಯ್ತಿತ್ತು, ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಉಳಿಸಿ ಬೆಳೆಸುವ ಹಾದಿಗೆ ಕೊಂಡೊಯ್ತಿತ್ತು, ನನ್ನ ಹಿರಿಯರನ್ನ ಪೂಜ್ಯ ಭಾವನೆಯಿಂದ ನೋಡ್ತಕ್ಕಂತ ಹಾದಿಗೆ ಕೊಂಡೊಯ್ತಿತ್ತು, ಗುರುಗಳು ಕಂಡ್ರೆ ದೇವರ ರೀತಿಯಲ್ಲಿ ನೋಡ್ತಕ್ಕಂತ ದಾರಿಗೆ ಕೊಂಡೊಯ್ತಿತ್ತು. ಇವತ್ತು ಇಲ್ಲ, ನಾವು ಫೀಸ್ ಕಟ್ತೀವಿ, ಮೇಷ್ಟು ಪಾಠ ಮಾಡ್ತೀವಿ, ನಮ್ಗೇನು ಅವ್ರು ಹೇಳೋಂಗೆ ಇಲ್ಲ ಅನ್ನೋ ಮನಸ್ಥಿತಿಗೆ ಪೋಷಕರು ಬಂದಿದ್ದಾರೆ, ವಿದ್ಯಾರ್ಥಿಗಳು ಬಂದಿದ್ದಾರೆ. ಎಲ್ಲಿ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ? ಇವತ್ತು ಬಹಳಷ್ಟು ಮಹನೀಯರು ಈ ನಾಡಲ್ಲಿ ಹುಟ್ಟಿದ್ದಾರೆ. ಕೆಂಪೇಗೌಡರು ಇರ್ಬೋದು, ಬಸವಣ್ಣವರು ಇರ್ಬೋದು, ಬುದ್ಧ ಇರ್ಬೋದು, ವಾಲ್ಮೀಕಿಯವರು ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಅಬ್ದುಲ್ ಕಲಾಂಜಿ ಇರ್ಬೋದು. ಯಾರನ್ನ ತಗೊಂಡ್ರು ಆ ಜನಾಂಗದ ಪ್ರಮುಖರು ಅವರವರ ಆಸ್ತಿಯನ್ನು ಮಾಡ್ಕೊಳ್ತಿದ್ರು. ಅವರೆಲ್ಲ ಸಮಾಜದ ಅಭಿವೃದ್ಧಿಗಾಗಿ, ಮಾನವನ ಅಭಿವೃದ್ಧಿಗಾಗಿ, ನೆಮ್ಮದಿಗಾಗಿ, ಶಾಂತಿಗಾಗಿ, ಸಮಾನತೆಗಾಗಿ ದುಡಿದದ್ದು. ಇವತ್ತು ಬಸವಣ್ಣ ಅಂದ ತಕ್ಷಣ ಎಲ್ಲಾದ್ರು ಲಿಂಗಾಯತರು ಪೂಜೆ ಮಾಡ್ಕೊಳ್ತಾರೆ, ನಮ್ಗೆ ಯಾಕೆ? ಸಂಗೊಳ್ಳಿ ರಾಯಣ್ಣ ಅಂದ ತಕ್ಷಣ ಎಲ್ಲ ಕುರುಬರಲ್ಲ ಸ್ಟ್ಯಾಚು ಮಾಡಿದ್ದಾರೆ, ನಮ್ಗೆ? ಕನಕದಾಸ ಕುಲ ಅಂತ ಯಾಕೆ ಹೊಡೆದಾಡ್ತೀರಿ? ನಿಮ್ಮ ಕುಲದ ಮೇಲೆ ಬಲ್ಲಿರೋದು. ಕುಲದ ಅಡಿಯಲ್ಲಿ ಕನಕದಾಸ ನೋಡ್ತಕ್ಕಂಥ ಇವತ್ತು ವಿಶ್ವದಲ್ಲೇ ಅತ್ಯುತ್ತಮವಾದಂತ ಸಂವಿಧಾನವನ್ನು ಕೊಟ್ಟು ಬಡವರು, ಹಿಂದುಳಿದವರು, ದೀನದಲಿತರನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದಂತ ಅಂಬೇಡ್ಕರ್ ದೇಶದ ಆಸ್ತಿ ಆಗೋದು ಬದಲು ಎಲ್ಲೋ ಹರಿಜನ ಗಿರಿಜನರಿಗೆ ವಹಿಸಿ ಬಿಟ್ಟಿರ್ತಕ್ಕಂಥದ್ದು. ಮನುಜ ಪದ, ವಿಶ್ವಪದ ಅಂತ ಸಾರಿದಂತ ಕುವೆಂಪು ಅವರು, ದೇಶ ಪ್ರೇಮಿಯಾದಂತ ಅಬ್ದುಲ್ ಕಲಾಂಜಿ ಅವರು, ಎಲ್ಲರೂ ಸಹ ನಾವು ಸಮುದಾಯಗಳ ನಿಟ್ಟಿನಲ್ಲಿ ನೋಡ್ತಕ್ಕಂಥ ಮನಸ್ಥಿತಿ ಬಂದಿರತಕ್ಕಂಥದ್ದು ವಿಷಾದನೀಯ. ಇವತ್ತು ದುರದೃಷ್ಟಕರ. ಮುಂದೆ ನಮ್ಮ ಯುವ ಪೀಳಿಗೆಗೆ ಅದು ಮಾರಕ ಸಹ ಹೌದು. ಇವತ್ತು ಕೆಂಪೇಗೌಡರು 15ನೇ ಶತಮಾನದಲ್ಲಿ ಬೆಂಗಳೂರನ್ನ ಕಟ್ಟಿದಾಗ, ಬೆಂಗಳೂರನ್ನು ಕಟ್ಟಂತ ಕನಸು ಕಂಡಾಗ, ವಿಜಯನಗರ ವಿಶ್ವದಲ್ಲೇ ಶ್ರೀಮಂತ ಸಂಸ್ಥಾನ ಮಹಾರಾಜರಾಗಿದ್ದಂತ ಅಡಿಯಲ್ಲಿ ಸಾಮಂತ ರಾಜರಾಗಿ, ಹಳ್ಳಿಗಾರರಾಗಿ ಭದ್ರವಾಗಿ ನಾಡನ್ನು ಕಟ್ಟಿ ಇವತ್ತು ಬೆಂಗಳೂರಲ್ಲಿ ನಾವೆಲ್ಲ ಈಗಲೂ ಕೇಳ್ತೀವಿ, ಚಿಕ್ಕಪೇಟೆ, ದೊಡ್ಡಪೇಟೆ, ಬಳೆಪೇಟೆ, ಸುಲ್ತಾನ್ಪೇಟೆ, ಕುಂಬಾರಪೇಟೆ, ರಾಗಿಪೇಟೆ, ಅಕ್ಕಿಪೇಟೆ, ಎಲ್ಲ ಪೇಟೆಗಳನ್ನು ಕಟ್ಟಿ ಎಲ್ಲ ಸಮುದಾಯಗಳನ್ನ ಅವರಿಗೆ ಬೇಕಾದಂತ ಅನುಕೂಲವನ್ನ ಮಾಡಿಕೊಟ್ಟು ಸಹಬಾಳ್ವೆಯಿಂದ ಎಲ್ಲರೂ ಒಂದ್ ಕಡೆ ಬಾಳ್ತಕ್ಕಂಥದ್ದು, ಯಾವುದೇ ಜಾತಿ ಭೇದವಿರದಂತ ವ್ಯವಸ್ಥೆಯನ್ನು ಕಲ್ಪಿಸಿದಂತ ಕೆಂಪೇಗೌಡರನ್ನ ಇವತ್ತು ನಾವು ಒಕ್ಕಲಿಗರು ಮಾಡ್ಕೊಳ್ತೇವೆ ಬಿಡಿ ಅನ್ನೋ ಮನಸ್ಥಿತಿಗೆ ನಾಡಿನಲ್ಲಿ ಬಂದಿದೆ. ಇವತ್ತು ವಿಶ್ವದ ಎಲ್ಲ ಜನ ಬಂದು ಬೆಂಗಳೂರಿನಲ್ಲಿ ವಾಸ ಮಾಡಿದ್ದಾರೆ. ಕೆರೆ ಕಟ್ಟಡದನ್ನ ಆ ಕಾಲದಲ್ಲಿ
ಕಟ್ಟಂತ ಕೆರೆ ಕಟ್ಟೆಗಳು ಇವತ್ತು ಸಹ ಸುಭದ್ರವಾಗಿದೆ. ಇಷ್ಟೆಲ್ಲ ಮುಂದುವರೆದಿದೆ, ಇಷ್ಟೆಲ್ಲ ಮಿಷಿನರೀಸ್ ಬಂದಿದೆ. ಇವತ್ತು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು, ರಾಜ್ಯ ಸರ್ಕಾರಗಳಿರಲಿ, ಕೇಂದ್ರ ಸರ್ಕಾರಗಳಿರಲಿ, ಯಾವುದೇ ಪಕ್ಷಗಳಿರಲಿ, ಅಷ್ಟು ವ್ಯವಸ್ಥಿತವಾದಂತ ನೀರಾವರಿ ಯೋಜನೆಗಳನ್ನು ತರಲಿಕ್ಕಾಗಲಿಲ್ಲ. ಕಾರಣ ತಂದ್ರು ಕಳಪೆ ಕಾರಣಗಳು. ಒಂದು ನಾಳೆ ಕಟ್ಟಿದ್ರೆ ಆ ನಾಳೆ 3 ವರ್ಷದೊಳಗಡೆ ಹೋಗಿರುತ್ತೆ. 300, 400, 500 ವರ್ಷದ ಹಿಂದೆ ಕಟ್ಟಂತ ನಾಳೆಗಳು ಹಳ್ಳಿಯ ರೈತರು ಸರಿ ಮಾಡಿಕೊಂಡು ಗದ್ದೆಗಳಿಗೆ ನೀರು ಹಾಯಿಸ್ತಾ ಇದ್ದಿದ್ದು, ಬೆಳೆ ಬೆಳ್ಕೊಂಡು ನೆಮ್ಮದಿಯಿಂದ ಬದುಕ್ತಿದ್ದು, ನಾವು ಸಹ ಆ ಕೆಲಸವನ್ನು ಭಾಗವಹಿಸಿದ್ದೀವಿ. ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಅವರದೇ ಆದಂತ ವೃತ್ತಿ ಜೀವನವನ್ನ ರೂಢಿ ಮಾಡಿ ಕೆಂಪೇಗೌಡರು ಅಂತ ಬದುಕನ್ನ ಕಟ್ಕೊಟ್ಟು ಸಾಬಾಳ್ವೆಯನ್ನ ತಂದುಕೊಟ್ಟಂತ ಕೆಂಪೇಗೌಡರ ಹೆಸರಲ್ಲಿ ಇವತ್ತು ವಿಶ್ವ ತಿರುಗಿ ನೋಡ್ಲಿಕ್ಕೆ ಭದ್ರ ಬುನಾದಿಯನ್ನ ಬೆಂಗಳೂರಿಗೆ ಹಾಕುವಂತ ಕೆಂಪೇಗೌಡರ ಹೆಸರಲ್ಲಿ ಇವತ್ತು ನಾಟಕೋತ್ಸವವನ್ನ ಮಾಡ್ತಕ್ಕಂಥದ್ದು, ಕೆಂಪೇಗೌಡರ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಡ್ತಕ್ಕಂಥದ್ದು, ಒಳ್ಳೆಯ ಕೆಲಸವನ್ನ ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಸಂಘದ ಪದಾಧಿಕಾರಿಗಳು ಮಾಡಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ, ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಆ ಸಂಘಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಮಗೆ ಕೆಂಪೇಗೌಡರ ವಿಚಾರವಾಗಿ 5 ಗಂಟೆಗೆ ಸಭೆಯನ್ನ ಲೆಕ್ಕೇರಿಯಲ್ಲಿ ಕರೆದಿದ್ವಿ. ಲೆಕ್ಕೇರಿ ಮುಖ್ಯ ರಸ್ತೆ ರಿಂಗ್ ರೋಡ್ ಏನಿದೆ, ಕೃಷ್ಣ ಭವನ್ ಮುಂದೆ ಇರ್ತಕ್ಕಂಥ ಪಾರ್ಕ್ ಜಾಗದಲ್ಲಿ ಒಂದು ಕೆಂಪೇಗೌಡರ ಸ್ಟ್ಯಾಚರ್ ಕಟ್ಟತಕ್ಕಂಥದ್ದು ವಿಶೇಷವಾಗಿ ಬಹಳ ದೊಡ್ಡದಾಗಿ. ಅದರ ಜೊತೆಗೆ ಪ್ರತಿ ವರ್ಷ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನ ಮಾಡತಕ್ಕಂಥದ್ದು, ಪ್ರತಿಭಾ ಪುರಸ್ಕಾರ ಮಾಡತಕ್ಕಂಥದ್ದು, ಸಾಕಷ್ಟು ವಿಚಾರಗಳನ್ನ ಗುರಿಯಾಗಿ ಇಟ್ಕೊಂಡು ನಮ್ಮ ಹಿರಿಯರಾದಂತಹ ಅಂದಾನಪ್ಪನವರು, ಈ ಊರಿನ ಜಮೀನ್ದಾರರು, ದಾನಿಗಳಾದಂತಹ ಮಮ್ಮಣ್ಣವರು, ಈ ವಾರ್ಡ್ನ ಮಾಜಿ ಬಿಬಿಎಂಪಿ ಸದಸ್ಯರಾದಂತಹ ಲಕ್ಷ್ಮೀಕಾಂತ್ ರೆಡ್ಡಿಯವರ ಗೌರವಾಧ್ಯಕ್ಷರು ಮಾಡಿಕೊಂಡು ಸಿದ್ದೇಗೌಡರು ಅಧ್ಯಕ್ಷರಾಗಿದ್ದಾರೆ. ನಾನು ಸಹ ಅಲ್ಲಿ ಖಜಾಂಚಿ ಆಗಿದ್ದೇನೆ. ಒಂದು 20 ದಿವಸ ಆಗಿದೆ ಸಂಘದ ಮೊದಲನೇ ಸಭೆ ಕರೆದು. 2ನೇ ಸಭೆಯಲ್ಲಿ ಇವತ್ತು ಸಭೆಯನ್ನು ಕರೆದಿದ್ದೀವಿ. ಈ ಕಾರ್ಯಕ್ರಮ ಇದ್ದಿದ್ರಿಂದ 1 ಗಂಟೆ ಲೇಟ್ ಆಗಿ 6 ಗಂಟೆಗೆ ಸಭೆಯನ್ನ ಮುಂದೂಡಿ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು. 2 ಕಾರ್ಯಕ್ರಮ ಸಹ ನಾಡಪ್ರಭ ಕೆಂಪೇಗೌಡರ ದೇವದೋಷಗಳನ್ನ ಯುವಕರಿಗೆ ತಲುಪಿಸಬೇಕು. ಯುವಕರಲ್ಲಿ ಹಿರಿಯರ ದೇವದೋಷಗಳು ಮೈಗೂಡಬೇಕು, ಅವರ ವಿಚಾರಧಾರೆಗಳು ಜೊತೆ ಸೇರಬೇಕು, ಅವರ ಮನಸ್ಸಿನಲ್ಲಿ ತುಂಬಿಕೊಳ್ಬೇಕು. ಆಗ ಮಾತ್ರ ನಮ್ಮ ಸಂಸ್ಕೃತಿ, ಸಂಸ್ಕಾರ, ನಾಡಿನ ಹಿರಿಮೆ, ನಮ್ಮ ದೇಶದ ಸಾರ್ವಭೌಮತೆಗೆ ಇನ್ನಷ್ಟು ಶಕ್ತಿಯನ್ನ ತುಂಬಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಹಿರಿಯರನ್ನೆಲ್ಲರೂ ಸೇರಿಸಿಕೊಂಡು ಪಕ್ಷಾತೀತವಾಗಿ 3 ಪಕ್ಷದ 20 ಜನ ಪದಾಧಿಕಾರಿಗಳನ್ನ ಆಯ್ಕೊಂಡು ಇವತ್ತು ಅಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಇವತ್ತು ಕೆಂಪೇಗೌಡರ ಕ್ಯಾಲೆಂಡರ್ ಬಿಡುಗಡೆ, ಹಾಗೆ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರ ಭಾವಚಿತ್ರ ಇರ್ತಕ್ಕಂಥ ಪರಮ ಪೂಜ್ಯರು ಇವತ್ತು 1,65,000 ವಿದ್ಯಾರ್ಥಿಗಳು ಆ ಸಂಸ್ಥೆಯಲ್ಲಿ ಮಠದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಒಂದು ಗುರುಗಳ ದೈವ ಪುರುಷರಾಗಿ ಭಗವಂತರಾಗಿ ಹೋಗಿದ್ದಾರೆ. ಅಂತ ಮಹನೀಯರು ಯಾವುದೇ ಸಮುದಾಯಕ್ಕೆ ಮೀಸಲಾಗಿದೆ. ಇವತ್ತಿರ್ಲಿ, ಅದು 1000 ವರ್ಷದ ಹಿಂದೆ ಬಂದಿರಲಿ, ಅವರೆಲ್ಲರೂ ಸಹ ನಮ್ಮೆಲ್ಲರ ಉದ್ಧಾರಕ್ಕಾಗಿ ಶ್ರಮ ವಹಿಸಿರೋದು. ಹಾಗಾಗಿ ಬಹಳಷ್ಟು ಗಣ್ಯರು ಕೂತಿದ್ದೀರಿ, ವಿದ್ಯಾರ್ಥಿಗಳು ಕೂತಿದ್ದೀರಿ. ನಿಮ್ಮನ್ನೆಲ್ಲ ಬಿಟ್ಟು ವೇದಿಕೆಯಿಂದ ಓಡೋದು ಮನಸ್ಸಿಗೆ ಹೆಸರು ಸಹ ಆಗ್ತದೆ. ನಿಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಕೊಟ್ಟು ಅಲ್ಲಿ ಸಹ ಬಹಳಷ್ಟು ನಾಯಕರು ಇರೋದ್ರಿಂದ ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂಥ ಜವಾಬ್ದಾರಿ ನನ್ನ ಸಹ ಹೊತ್ತಿರೋದ್ರಿಂದ ತಮ್ಮೆಲ್ಲರ ಅನುಮತಿಯನ್ನ ಕೋರಿ ನಮ್ಮ ಗುರುಗಳು ಯುವರಾಜ್ ಸರ್ ಮತ್ತು ವೆಂಕಟೇಶ್ ಸರ್ ಅಂತೂ ಅನುಮತಿಯನ್ನು ಕೋರ್ತಾ ಕಳಿಸ್ಕೊಡ್ಬೇಕು ಅಂತ ಹೇಳಿ ಕೆಂಪೇಗೌಡರ ವಿಚಾರಧಾರೆಗಳನ್ನ ಮಕ್ಕಳಲ್ಲಿ ಇನ್ನಷ್ಟು ತುಂಬಿ, ಹಾಗೆ ಇನ್ನಷ್ಟು 100 ಜನ ಈ ನಾಡಿಗೆ
ಕನ್ನಡಕ್ಕೆ, ದೇಶಕ್ಕೆ, ಮನುಕುಲ ಉಳಿವಿಗಾಗಿ, ಮಾನವನ ಅಭಿವೃದ್ಧಿಗಾಗಿ ಸೇವೆ ಸಲ್ಲಿಸಿದಂತ ಮಾನವೀಯರಿದ್ದಾರೆ. ಅಂತವರ ಹೆಸರು ಇನ್ನಷ್ಟು ನಾಟಕ ಪ್ರದರ್ಶನವಾಗಲಿ. ಮಕ್ಕಳು ತಮ್ಮ ಮಕ್ಕಳ ತಂದೆ ತಾಯಿಯನ್ನ ಜೊತೆಯಲ್ಲಿ ಕರ್ಕೊಂಡ್ಬಂದು ಈ ನಾಟಕ ನೋಡುವಂತದ್ದು ಆಗ್ಬೇಕು. ನಾವು ಸಹ ನಾವು ಒಂದು 10 ಜನ ಕರ್ಕೊಂಡ್ಬರ್ಬೇಕು. ನಮ್ಮ ತಪ್ಪು ಇದೆ. ನಾವು ಬರ್ತಕ್ಕಂಥ ಅತಿಥಿಗಳು 10 ಜನ ಕೇಳಿ ಕರ್ಕೊಂಡ್ಬಂದು ಕುಂತ್ರೆ ಅದರಲ್ಲಿ ಇಬ್ಬಿಬ್ಬರು ಮನಪರಿವರ್ತನೆ ಆಗಿ ಟಿವಿ, ಮೊಬೈಲು ಇಂದ ಸ್ವಲ್ಪ ಕಡಿಮೆ ಆದ್ರೆ ಅವರಿಗೆ ಬ್ರೈನ್ ಬಿಡ್ತ ಹೊಡೆತನೂ ಕಡಿಮೆ ಆಗ್ತದೆ, ಮನಸ್ಸ ಮೇಲೆ ಇರೋ ಹೊಡೆತನೂ ಕಡಿಮೆ ಆಗ್ತದೆ. ಇಂಥವರಿಂದ ವಿಚಾರಧಾರೆಗಳನ್ನ ತಿಳ್ಕೊಂಡಾಗ್ತದೆ ಅಂತ ಕೆಲಸವನ್ನು ಮುಂದೆ ನಾವೆಲ್ಲರೂ ಸಹ ಮಾಡೋಣ. ಅನ್ಯತಾ ಭಾವತೆ ನಮ್ಮನ್ನ ಕಳಿಸ್ಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ಕೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಕ್ಕೆ ಸಂಘಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನ, ಧನ್ಯವಾದಗಳನ್ನು ಸಲ್ಲಿಸ್ತಾ, ನನಗೆ ಈ ಕಾರ್ಯಕ್ರಮದ ಉದ್ಘಾಟನೆ ಅವಕಾಶ ಮಾಡಿಕೊಟ್ಟಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಇಂಥ ಸದ್ಭಾಗ್ಯ ಕೆಲಸಗಳು ಇನ್ನಷ್ಟು ನನಗೆ ಸಿಗುವಂತಾಗ್ಲಿ. ಆ ಶಕ್ತಿಯನ್ನ ಎಲ್ಲ ಶಿಕ್ಷಕರು ನಿಮ್ಮ ಆಶೀರ್ವಾದ ಎಲ್ಲ ಸಿಗುವಂತಾಗ್ಲಿ. ಇನ್ನಷ್ಟು ನಾಡಿನ ಸೇವೆ ಸಲ್ಲಿಸತಕ್ಕಂಥ ಜವಾಬ್ದಾರಿ ನನಗೆ ಹೆಚ್ಚಾಗ್ತಾ ಇರ್ತದೆ. ನೀವು ಜವಾಬ್ದಾರಿ ಕೊಟ್ಟಷ್ಟು ಆ ಕೆಲಸವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ತೇನೆ ಗುರುಗಳಿಗೆ ಕೆಲಸವನ್ನು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ಒಂದೇ ನನಗೆ ಮಾತು ಮಾಗಿಸ್ತೇನೆ. ಜೈ ಜೈ ಕೆಂಪೇಗೌಡ. ಸ್ವಾಮಿಯವರು ನಮ್ಮ ಈ ರಂಗಲೋಕರಿ ಉತ್ಸವ, ರಂಗಭೂಮಿ ವಿದ್ಯಾರ್ಥಿಗಳ ಸಮ್ಮೇಳನ ಸಾಧ್ಯತೆ ಹಾಗೂ ನಾಡಪ್ರಭು ಕೆಂಪೇಗೌಡ ನಾಟಕದ ವೈಶಿಷ್ಟ್ಯತೆಯನ್ನ ತುಂಬಾ ವಿಚಾರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅನ್ಯ ಕಾರ್ಯ ನಿಮಿತ್ತ ಅವರು ಹೊರಡಲಿದ್ದಾರೆ. ಸಾಕಷ್ಟು ವಿಚಾರಗಳು ನಿಮಗೆ ದಾರಿ ನೀಡಿದ್ದಾರೆ. ಅವರಿಗೆ ತುಂಬ ಹೃದಯದ ವಂದನೆಗಳು ಸರ್. ಶ್ರೀಯುತ ನಾರಾಯಣ ಸ್ವಾಮಿಯವರು ಯಾವುದೇ ಈ ಒಂದು ನಾಟಕಕ್ಕೆ ಮುಂಚೆ ರಂಗಭೂಮಿಯಲ್ಲಿ ವಿದ್ಯಾರ್ಥಿಗಳ ಸಮ್ಮೇಳನ ಸಾಧ್ಯತೆಯನ್ನು ಕುರಿತು ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಜೊತೆ ತಮ್ಮ ಅನಿಸಿಕೆಗಳನ್ನ ಹೇಳಲು ಬಯಸ್ತಾ ಇದ್ದಾರೆ. ಮೊದಲಿಗೆ ರಂಗಭೂಮಿಯಲ್ಲಿ ವಿದ್ಯಾರ್ಥಿಗಳ ಸಮ್ಮೇಳನ ಸಾಧ್ಯತೆಯಿಂದ ಆಗುವ ಅನುಕೂಲಗಳು ಏನು ಅನ್ನುವಂಥ ವೈಶಿಷ್ಟ್ಯತೆಯನ್ನ ತಮ್ಮ ಮುಂದೆ ಹಂಚಿಕೊಳ್ಳಲಿದ್ದಾರೆ. ಮೊದಲಿಗೆ ಅಶ್ವಿನಿ ಇತಿಹಾಸ ಸಂಸ್ಥೆಯ 10ನೇ ತರಗತಿ ವಿದ್ಯಾರ್ಥಿ ಚಿನ್ಮಯ ಎಂ ಅವರಿಂದ ಈ ಒಂದು ರಂಗಭೂಮಿಯ ಅನುಕೂಲತೆಯ ವಿಚಾರಗಳನ್ನ ತಮ್ಮ ಮುಂದೆ ವೇದಿಕೆಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರಿಗೆ ನನ್ನ ನಮಸ್ಕಾರಗಳು. ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘದ ರಂಗದೋಕುಳಿ ಉತ್ಸವದ ನಾಟಕ ಪ್ರದರ್ಶನ ಮತ್ತು ವಿಚಾರ ಸಂಕಿರಣದಲ್ಲಿ ರಂಗಭೂಮಿಯಲ್ಲಿ ವಿದ್ಯಾರ್ಥಿಗಳ ಸಮ್ಮೇಳನ ಸಾಧ್ಯತೆ ಬಗ್ಗೆ ನನ್ನ ಅನಿಸಿಕೆಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ಹಲೋ ಮಕ್ಕಳ, ನೋಡಿ ಅವ್ರು ಮಾತಾಡ್ತಾ ಇದಾರಲ್ಲ, ದಯವಿಟ್ಟು ಕೂತ್ಕೊಂಡು ಕೇಳಿಸ್ಕೊ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರಿಗೆ ನನ್ನ ನಮಸ್ಕಾರಗಳು. ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘದ ರಂಗದೋಕುಳಿ ಉತ್ಸವದ ನಾಟಕ ಪ್ರದರ್ಶನ ಮತ್ತು ವಿಚಾರ ಸಂಕಿರಣದಲ್ಲಿ ರಂಗಭೂಮಿಯಲ್ಲಿ ವಿದ್ಯಾರ್ಥಿಗಳ ಸಮ್ಮೇಳನ ಸಾಧ್ಯತೆ ಬಗ್ಗೆ ನನ್ನ ಅನಿಸಿಕೆಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ರಂಗಭೂಮಿ ಕಲೆ ನೂರಾರು ವರ್ಷಗಳಿಂದ ಆಚರಿಸಲಿದೆ. ಇದು ಕೇವಲ ಜೀವನವನ್ನು ಅನುಕರಿಸುವ ಕಲಾ ಪ್ರಕಾರವಾಗಿದೆ. ರಂಗಭೂಮಿ ಶಿಸ್ತು, ಸಮರ್ಪಣೆ, ಸಹಕಾರವನ್ನು ಕಲಿಸುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಥಿಯೇಟರ್ ಕಲಿಸುವ ಎಲ್ಲಾ ಪರಿಕಲ್ಪಗಳನ್ನು ಪರಿಗಣಿಸಿ ಮಕ್ಕಳು ಕಲಿಯುವ ವಿಷಯಗಳಲ್ಲಿ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ. ಮಕ್ಕಳು ವಯಸ್ಕರಿಗೆ ಹೋಲಿಸಿದರೆ ಹೆಚ್ಚು ಭಾವನಾತ್ಮಕವಾಗಿ ಮೃದುವಾಗಿರುತ್ತಾರೆ. ಶಾಲೆಯಲ್ಲಿ ಕಲಾ ಸಮೃದ್ಧಿ ಅನುಭವಗಳನ್ನು ಹೊಂದಿರುವ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ಮಕ್ಕಳು ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವವರು ಉತ್ತಮ ನಾಗರಿಕರಾಗುತ್ತಾರೆ. ಮಕ್ಕಳಿಗೆ ಸಕಾರಾತ್ಮಕ ಅರಿವಿನ ಗುಣಲಕ್ಷಣಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಹಾಗೂ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿರುವ ಮಕ್ಕಳಲ್ಲಿ ಸಮುದಾಯದ ಪ್ರಜ್ಞೆಯು ಸೃಷ್ಟಿಯಾಗುತ್ತದೆ. ಚಿಂತನೆಯ ಕೌಶಲ್ಯಗಳು ಅಭಿವೃದ್ಧಿ ಪಡೆಯಲು ಸಹಾಯ ಮಾಡುತ್ತದೆ. ಮಕ್ಕಳಲ್ಲಿರುವ ಮಿತಿ ಮತ್ತು ಸಾಧ್ಯತೆಗಳನ್ನು ಅರ್ಥ ಮಾಡಿಕೊಳ್ಳಲು ಇರುವ ಅತ್ಯುತ್ತಮ ಅವಕಾಶ ರಂಗಭೂಮಿ. ನಮ್ಮ ಭಾಷೆ, ಪರಂಪರೆ, ಗಾದೆ, ನುಡಿಗಟ್ಟು ಇವೆಲ್ಲವನ್ನು ಸ್ಪಷ್ಟವಾಗಿ ಮಕ್ಕಳು ಮಾತನಾಡಲು ಸುಲಭವಾಗುತ್ತದೆ. ಬಾಲ್ಯದಿಂದ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡರೆ ಮುಂದೆ ಬಹುದೊಡ್ಡ ಕಲಾವಿದನಾಗಿ ನಾಯಕತ್ವದ ಗುಣ ಬೆಳೆಯಲು ಸಾಧ್ಯ.
ಮಕ್ಕಳು ರಂಗಭೂಮಿಯಲ್ಲಿ ತೊಡಗಿಸಿಕೊಂಡರೆ ಅವರಲ್ಲಿರುವ ಸುಪ್ತ ಪ್ರತಿಭೆಯನ್ನು ಹೊರಗೆ ಹಚ್ಚುವ, ಇದನ್ನು ತಿದ್ದಿ ತೀಡುವ ಕೆಲಸ ರಂಗಭೂಮಿ ಮಾಡುತ್ತದೆ. ಮಗುವಿನ ಬುದ್ಧಿ, ಮನಸ್ಸು ರಂಗಭೂಮಿಯಲ್ಲಿ ರಂಗ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರೆ ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ನಾಟಕ ಕ್ಷೇತ್ರ ಅನುವು ಮಾಡಿಕೊಡುತ್ತದೆ ಎಂಬುದು ನನ್ನ ಮನೋಭಾವವಾಗಿದೆ. ಇಂದು ಈ ಕಲಾಭವನದಲ್ಲಿ ಬೆಂಗಳೂರು ನಿರ್ಮಾತ ನಾಡಪ್ರಭು ಕೆಂಪೇಗೌಡ ಐತಿಹಾಸಿಕ ನಾಟಕದಲ್ಲಿ ಈ ವಿಚಾರಗಳು ಸಹ ಮೂಡಿ ಬರಲಿವೆ. ಇಷ್ಟು ಮಾತನಾಡಲು ಅವಕಾಶ ನೀಡಿದ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮೆಮೋರಿಯಲ್ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿ ಪೂಜಿತಾ ಪಿ ವಿದ್ಯಾರ್ಥಿನಿಯಿಂದ ರಂಗಭೂಮಿಯಲ್ಲಿ ವಿದ್ಯಾರ್ಥಿಗಳ ಸಮ್ಮಿಳನದ ವೈಶಿಷ್ಟ್ಯತೆಯನ್ನು ಕುರಿತು ಈಗ ಪೂಜಿತಾ ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದಾರೆ. ಪುಸ್ತಕಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರಿಗೂ ಹಾಗೂ ನನ್ನ ಶಿಕ್ಷಕರಿಗೂ ಮತ್ತು ಸಹಪಾಠಿಗಳಿಗೂ ವಂದಿಸುತ್ತೇನೆ. ಈ ನಾಟಕದ ಸಮಾರಂಭದಲ್ಲಿ 2 ಮಾತನಾಡಲು ಇಚ್ಛಿಸುತ್ತೇನೆ. ಹಿಂದಿನ ಕಾಲದಲ್ಲಿ ಟಿವಿ, ಮೊಬೈಲ್ ಹಾವಳಿ ಇಲ್ಲದೆ ಇರುವುದರಿಂದ ನಾಟಕಕ್ಕೆ ಪ್ರಾಮುಖ್ಯತೆ ನೀಡಲಾಗುತ್ತಿತ್ತು. ಅವರಿಗೆ ಅದೇ ಮನೋರಂಜನೆವಾಗಿತ್ತು. ಆದರೆ ಈಗಿನ ಕಾಲದಲ್ಲಿ ಅದಕ್ಕೆ ಪ್ರಾಮುಖ್ಯತೆ ನೀಡುತ್ತಿಲ್ಲ. ಅಂಜನೇಯ ಸರ್ ಮತ್ತು ಧನ್ವಂತರಿ ಸರ್ ಅದಕ್ಕೆ ಜೀವ ಕೊಡುತ್ತಿದ್ದಾರೆ. ನಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿರುವುದು ಸಂತೋಷದ ವಿಚಾರದ ಮಾತನ್ನು ಎಲ್ಲಾ ನಾಟಕ ವೃಂದಕ್ಕೂ ಮತ್ತು ನಮ್ಮ ಆಡಳಿತ ಮಂಡಳಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಗಣ್ಯರಿಗೆ ನನ್ನ ನಮಸ್ಕಾರಗಳು. ಮಾನವನಲ್ಲಿ ಭಾಷಾ ಸಂವಹನಕ್ಕೂ ಮೊದಲೇ ಆಂಗಿಕ ಅಭಿನಯಗಳ ಮೂಲಕವೇ ಕಲೆಯ ಆಯಾಮಗಳು ಹುಟ್ಟಿಕೊಂಡಿದ್ದವು ಎಂದರೆ ತಪ್ಪಾಗಲಾರದು. ಆದಿಮಾನವನ ಕಾಲದಿಂದಲೂ ಸನ್ನೆಗಳ ಮೂಲಕ ಅನುಕರಣೆಯ ಅಭ್ಯಾಸದೊಂದಿಗೆ ಕಲೆಯು ಬೆಳೆದು ಬಂದಿದೆ. ಪ್ರಾಣಿಗಳನ್ನು ಬೇಟೆಯಾಡುವ ವಿವಿಧ ಭಂಗಿಗಳು ಮಾನವನ ಅವಿನಾಭಾವ ಸಂಬಂಧಗಳ ಸಂಕೋಲೆ, ಮಾನವನ ಹಾಡು, ನೃತ್ಯ, ಕಥೆ, ಅಭಿನಯ ಇವೆಲ್ಲವೂ ಮಾನವನ ಜೀವನದೊಂದಿಗೆ ಬೆಸೆದುಕೊಂಡಿರುವ ಕೊಂಡಿಗಳಾಗಿವೆ. ಮೊದಲ ಬಾರಿಗೆ ಗ್ರೀಕ್ ದೇಶದ ಸಿಸೇಲಿಯೋ ಎಂಬುವರು ಕಥೆಗಳನ್ನು ನಾಟಕಗಳನ್ನಾಗಿ ಪರಿವರ್ತಿಸಿ ಪಾತ್ರ ಪೋಷಣೆ, ಸಂಭಾಷಣೆಯ ದಿಗ್ಬಣದೊಂದಿಗೆ ನಾಟಕಗಳನ್ನು ಬೆಳಕಿಗೆ ತಂದರು. ಅದಾದ ನಂತರ ಶೇಕ್ಸ್ಪಿಯರ್ ಎಂಬ ನಾಟಕಕಾರರು ಅದನ್ನು ನಾಟಕಗಳ ಕರ್ತೃವಾದರು. ನಾಟಕಗಳಲ್ಲಿ ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ಎಂಬ 3 ವಿವಿಧ ಪ್ರದರ್ಶನಗಳಿವೆ. ಇದರೊಂದಿಗೆ ಯಕ್ಷಗಾನ, ಬಯಲಾಟ ಮುಂತಾದ ಹಿಮ್ಮೇಳನಗಳನ್ನು ಒಳಗೊಂಡ ಉತ್ತಮ ಪ್ರದರ್ಶನಗಳಾಗಿವೆ. ಪ್ರಾಚೀನ ಕಾಲದಿಂದಲೂ ರಾಮಾಯಣ, ಮಹಾಭಾರತದಂತಹ ಕಥಾ ಪ್ರಸಂಗಗಳನ್ನು ಆಯ್ಕೆ ಮಾಡಿ ಪ್ರದರ್ಶನ ನೀಡುತ್ತಿದ್ದರು. ಪ್ರಸ್ತುತ ಸನ್ನಿವೇಶದಲ್ಲಿ ರಂಗಭೂಮಿಗೆ ಸಂಬಂಧಿಸಿದ ಅನೇಕ ನಾಟಕಗಳ ಕಥಾವಸ್ತುವನ್ನು ಪಠ್ಯಪುಸ್ತಕಗಳಲ್ಲಿ ತರಗತಿಗಳು ಸೇರ್ಪಡೆ ಮಾಡಿದ್ದಾರೆ. ಅದರಲ್ಲೂ ಇತಿಹಾಸ ಭಾಷಾ ಪಾಠಗಳನ್ನು ಸಂಭಾಷಣೆ ಮತ್ತು ಅಭಿನಯದ ಮೂಲಕ ವಿದ್ಯಾರ್ಥಿಗಳು ಪ್ರದರ್ಶನ ಮಾಡಬಹುದು. ಈ ರೀತಿ ಇತಿಹಾಸಕ್ಕೆ ಸಂಬಂಧಿಸಿದ ರಾಜಮನೆತನಗಳ ಪ್ರಖ್ಯಾತ ರಾಜ ಮಹಾರಾಜರುಗಳ ಪತ್ರಗಳನ್ನು ವಿದ್ಯಾರ್ಥಿಗಳಿಗೆ ನೀಡಿ ಅವರು ರಂಗಕಲೆಯ ಮೂಲಕ ಪ್ರದರ್ಶನ ನೀಡಿದ್ದಾರೆ. ಮಕ್ಕಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದು ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ. ಸರ್ವ ಶಿಕ್ಷಣದ ಅಭಿಯಾನದಡಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯಂತೆ ಹೊಸ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಂಡು ಪಾಠ ಬೋಧನೆ ಮಾಡಬೇಕಾಗಿದೆ. ಮಗುವಿನ ಸಮಗ್ರ ವಿಕಾಸವೇ ನಿಜವಾದ ಶಿಕ್ಷಣ. ಉದಾಹರಣೆ 1, ಪಾತ್ರಾಭಿನಯ ಪದ್ಧತಿ, ಕಥಾನಕ ಪದ್ಧತಿ, ನಾಟಕ ಪದ್ಧತಿ, ಅಭಿನಯ ಪದ್ಧತಿ, ಉಪನ್ಯಾಸ ವಿಧಾನ, ಹಾಡು, ನೃತ್ಯ, ವೇಷಭೂಷಣಗಳ ಮೂಲಕ ಐತಿಹಾಸಿಕ ಭಾಷೆಯ ಪಾಠಗಳನ್ನು ರಂಗಭೂಮಿಯಲ್ಲಿ ವಿದ್ಯಾರ್ಥಿಗಳು ಸಮ್ಮಿಳನ ಮಾಡಿಕೊಂಡು ಪ್ರದರ್ಶನಗಳನ್ನು ನೀಡುವುದರಿಂದ ಪಾಠ ಬೋಧನೆ ಯಶಸ್ವಿಯಾಗಿ ಪಾಠ ವಿಷಯವೂ ನೆನಪಿನಲ್ಲಿ ಉಳಿಯಲು ಸಾಧ್ಯವಾಗುತ್ತದೆ. ಧನ್ಯವಾದಗಳು. ದಯಾಪಾರದೇನೋ ಶಿವಧರ ಶಂಕರ ಪಣಿಧರ ಶಶಿಭೂಷಣ ಪರ ಶಿವ ದಯಾಪಾರದೇನೋ ಶಿವಧರ ಶಂಕರ ಶಿವ ಬೇಡುವೆ ಕೈಯ ಲೋಕದ ಸುಖವಾ
ಜಗಪಾಲ ಜಗವಂದ್ಯ ಕರುಣಾಕರ ಜಗಪಾಲ ಜಗವಂದ್ಯ ಕರುಣಾಕರ ಕವಿದಿರುವ ಸಂಕಟವ ಪರಿಹರಿಸಯ ದಯಾಪಾರತೇನೋ ಶಿವಹರ ಶಂಕರ ಪಣಿಯರ ಶಶಿಭೂಷಣ ಪರದಿವ ದಯಾಪಾರತೇನೋ ಶಿವಹರ ಶಂಕರ ಶಿವ ಈಶ ಮಹೇಶನು ನೀನೆ ದೊರೆದ ದೇವಾ ದೇವಾ ರಸಿಗೋ ರಸಿಗೋ ನಮ್ಮನ ವರದ ಧನ್ಯವಾದ ಸರ್. ಇಲ್ಲಿವರೆಗೂ ಶಾಂತವಾಗಿದ್ದೀರಿ, ಅದೇ ಶಾಂತತೆಯನ್ನು ಕಾಪಾಡ್ಕೊಳ್ಳಿ. ನೋಡಿ, ಯಾವತ್ತೂ ಕೂಡ ನಮ್ಮ ಅಶ್ವಿನಿ ಸಮೂಹ ವಿದ್ಯಾಸಂಸ್ಥೆಗೆ ಒಂದು ಶಿಸ್ತಿದೆ, ಅದನ್ನ ಮೈಗೂಡಿಸ್ಕೊಂಡು ಬಂದಿದ್ದೀರಿ. ಅದರ ಒಂದು ಘನತೆಯನ್ನು ಕಾಪಾಡ್ಕೊಳ್ಳಿ. ಇವೆಲ್ಲ ಗೌರವಾನ್ವಿತ ಸಂಸ್ಥೆ ಓದ್ತಾ ಇರುವಂತದ್ದು, ಮಕ್ಕಳು ನಾವು ನೋಡ್ತಾ ಇದ್ದಾರೆ. ಇಬ್ರು ಕೂಡ ಗಂಡ ಹೆಂಡತಿ ಇಬ್ರು ಕೂಡ ಶಾಲೆಯ ಸಂಸ್ಥಾಪಕರೇ. ಅದರಲ್ಲಿ ಡಾಕ್ಟರ್ ಸತೀಶ್ ಅವರು ಓದಿದ್ದಾರೆ. ಜ್ಞಾನವಾಹಿನಿ ವಿದ್ಯಾಸಂಸ್ಥೆ ಸುಮಾರು 45 ವರ್ಷದ ಅನುಭವದಲ್ಲಿ ನಮಗೆಲ್ಲರಿಗೂ ಹಿರಿಯರವರು. ಅವರಿಗೆ ಈ ವೇದಿಕೆಗೆ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆಯೇ ನಮಗೆಲ್ಲ ಒಂದು ಇತಿಹಾಸವನ್ನ ಯಾರು ರಚನಾ ಕೊಡ್ತಿದ್ದೀರಾ, ರಚನಾ ಶಾಲೆ ಸಂಸ್ಥಾಪಕರು ಈಗ ನಮ್ಮೊಂದಿಗಿದ್ದಾರೆ, ಈ ವೇದಿಕೆಯಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಸಿರಾಗಿರುವಂತಹ ಗಣ್ಯರೆಲ್ಲರೂ ನಿಮಗೆ ವಿದ್ಯಾದಾನವನ್ನ ನೀಡಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಮಾತನಾಡಬೇಕಂತ ಆಸೆ ಇರೋದು. ಆದರೆ ಅವರ ಎಲ್ಲರ ಪರವಾಗಿ ನಮ್ಮ ಶ್ರೀಯುತ SC ಗಂಗರೇವಯ್ಯನವರು, ಕನ್ನಡ ಪ್ರಾಧ್ಯಾಪಕರು, SLN ಪದವಿ ಕಾಲೇಜು, ಸಾಹಿತಿಗಳು ಹಾಗೂ ಗೌರವ ಕಾರ್ಯದರ್ಶಿಗಳು, ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್, ಇವರು ನಮ್ಮ ಕಾರ್ಯಕ್ರಮದ ಕುರಿತು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಸಂಧ್ಯಾ ವಂದನೆಗಳನ್ನು ತಿಳಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿವಿಧ ಶಾಲೆಗಳ ಕಾರ್ಯದರ್ಶಿಗಳು, ವಿವಿಧ ಗಣ್ಯರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರೆಲ್ಲರಿಗೂ ಸಹ ನನ್ನ ವಂದನೆಗಳನ್ನು ತಿಳಿಸ್ತಾ, ಈಗಾಗಲೇ ರಂಗಲೋಕುಳಿ ಉತ್ಸವವನ್ನ ನಮ್ಮ ನಾಟ್ಯ ಸಂಸ್ಕೃತಿ ಶಾಖಾ ಕಲಾ ಸಂಘ ಸುಮಾರು 45 ವರ್ಷಗಳ ಕಾಲ ವಿದ್ಯಾರ್ಥಿಗಳ ಮತ್ತು ಪ್ರತಿಭೆಗಳನ್ನು ಹುಟ್ಟುಹಾಕುವಂತಹ ಒಂದು ಸಂಸ್ಥೆ ಒಂದು ಕೆಲಸವನ್ನ ಮಾಡ್ತಾ ಇದೆ. ಆಂಜನೇಯ ಅವರ ಕೆಲಸ ಹೇಗಿದೆ ಅಂತಂದ್ರೆ, ಎಲ್ಲೂ ತಾನು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ತೋರಿಸ್ಕೊಳ್ತದೆ. ಎಲೆ ಮರಿಯ ಕಾಯಿ ಹಾಗೆ ತಾನು ಹುಟ್ಟಿರ್ತಕ್ಕಂಥ ಈ ಸಮಾಜದೊಳಗಡೆ ಕಾಯಿಯನ್ನು ಉಳಿಸ್ಬೇಕು, ಬೆಳೆಸಬೇಕು, ಈ ಸಂಸ್ಕೃತಿ ಅಂತಕ್ಕಂಥದ್ದು ಜೀವಂತವಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಅಪೇಕ್ಷೆ ಅಭಿಲಾಷೆ ಇಲ್ಲದೆ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಹಾಗೆ ಆ ಮಕ್ಕಳಲ್ಲಿ ಕಲೆಯನ್ನು ಉಳಿಸುವಂತ ಕೆಲಸವನ್ನ ಅತ್ಯಂತ ಪ್ರಾಮಾಣಿಕವಾದ ತನಿಖೆಯಲ್ಲಿ ಯಾವುದೇ ಸರ್ಕಾರದ ಧನಸಹಾಯವನ್ನು ಪಡೆಯದೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಒಂದು ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನೀವು ನಿಮ್ಮ ಈ ರಂಗದೊಕ್ಕೂಡಿ ಅಥವಾ ರಂಗ ಹೇಗೆ ನಮಗೆ ಬಹಳ ಮುಖ್ಯ ಅನ್ನೋದನ್ನ ಹಲವಾರು ವಿದ್ಯಾರ್ಥಿಗಳು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ವಿಚಾರಧಾರೆಯನ್ನ ತಿಳಿಸ್ಕೊಟ್ರ. ಹೌದು, ಖಂಡಿತ. ಈಗೇನು ಇವತ್ತು ನಾಗಾಲೋಟದಲ್ಲಿ ಬೆಳೀತಾ ಇರ್ತಕ್ಕಂಥ ತಾಂತ್ರಿಕ ಯುಗದಲ್ಲಿ ಏನು ಹಿಂದಿನಿಂದ ಬಂದಿರತಕ್ಕಂಥ ಕಲೆ, ಸಾಹಿತ್ಯ, ಸಂಸ್ಕೃತಿ ಇರ್ತಕ್ಕಂಥದನ್ನ ಮರೆಮಾಚುವಂತಹ ಕೆಲಸವನ್ನ ಇವತ್ತು ತಾಂತ್ರಿಕ ಯುಗ ಮಾಡ್ತಾ ಇದೆ. ಆದ್ರೂ ಸಹ ನಾವೇನು ಹಿಂದೆ ನಮಗೆ ಆಸರೆಯನ್ನ, ಬೇಸರವನ್ನ ಹೋಗ್ಲಾಡ್ಸ್ಕೊಂಡಂತಹ ಈ ಕಲೆಯನ್ನ ಮತ್ತೆ ಆ ಕಲೆಗಳಿಗೆ ಜೀವವನ್ನ ತರಬೇಕಾದಂತಹ ಜವಾಬ್ದಾರಿ ಎಲ್ಲ ಪೋಷಕರ, ವಿದ್ಯಾರ್ಥಿಗಳ ಮೇಲೆ ಇರೋದ್ರಿಂದ ಅದರ ಅನುಕರಣೆಯನ್ನು ಮಾಡಬೇಕಾಗಿದೆ ವಿದ್ಯಾರ್ಥಿ ಬಂಧುಗಳೇ. ಹಾಗಾಗಿ ವಿದ್ಯಾರ್ಥಿ ಜೀವನದಲ್ಲಿ ಪಠ್ಯ ಮತ್ತು ಪಠ್ಯೇತರ ಅಂತಕ್ಕಂಥ 2 ಭಾಗಗಳನ್ನು ಅಳವಡಿಸಿಕೊಳ್ಳೋದ್ರ ಮುಖಾಂತರ ಶಾಲಾ ಹಂತದಲ್ಲಿ ಈಗಾಗಲೇ ನಿಮಗೂ ಸಹ ಅರಿವಿದೆ ಅಂತ ಅನ್ಸುತ್ತೆ. ಶಾಲೆಗಳಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಯಿಂದ ಈಗಾಗಲೇ ಮಾಡ್ತಾ ಈಗಾಗಲೇ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಕ್ಕಳಲ್ಲಿ ತರಬೇಕು. ಒಂದೊಂದು ಮಗುವಿನಲ್ಲಿ ಒಂದೊಂದು ಪ್ರತಿಭೆ ಇರ್ತಕ್ಕಂಥದ್ದು ಇರುತ್ತೆ. ಅದು ಕಲೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು. ಈ ತರದ ಒಂದು ಪ್ರತಿಭೆಗಳನ್ನ ತರಲಿಕ್ಕೆ ಶಾಲಾ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಾಗಾಗಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಹ ನಿಮ್ಮ ಪಾಲ್ಗೊಳ್ಳುವಿಕೆ, ಸೊ ಅದನ್ನ ಮಾಡಬೇಕಾದಂತಹ ಅನಿವಾರ್ಯ
ನೀವೆಲ್ಲರೂ ಸಹ ಗೊತ್ತಿರೋ ಹಾಗೆ ಏನು ಓದು ಬರೆಯ ಬಂದು ಮೊದಲೇ ಇರ್ತಕ್ಕಂತಹ ಡಾಕ್ಟರ್ ರಾಜ್ಕುಮಾರ್ ಇವತ್ತು ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ಸೇರಿಕೊಂಡು ಇವತ್ತು ಎಲ್ಲ ಜನರನ್ನ ಯಾವುದೇ ಪಾತ್ರವನ್ನ ಕೊಟ್ಟರು ಸಹ ಜನರ ಮನಸ್ಸನ್ನ ಗೆದ್ದಂತಹ ಯಾರಾದರೂ ವ್ಯಕ್ತಿ ಇದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಅಂತಹ ಒಂದು ಕಲೆ, ನಟನೆ, ಕಲೆ ಮತ್ತೆ ಹಾಗೆಯೇ ಅಭಿನಯ, ಆಂಗಿಕ ಅಭಿನಯ, ಸಂಭಾಷಣೆ, ಈಗಾಗಲೇ ನಿಮಗೆ ಒಂದು ಹಾಡನ್ನ ಬಿತ್ತರವನ್ನ ಮಾಡಿದಂತಹ ಹಾಡಿನ ಶೈಲಿ, ಅದು ಮಹಾಭಾರತದ ಪ್ರಸಂಗ ಆಗಿರ್ಬೋದು, ರಾಮಾಯಣದ ಪ್ರಸಂಗಗಳೆಲ್ಲ ಹಳ್ಳಿ ಕಡೆ ಈಗಾಗಲೇ ನಮ್ಮ ಸರ್ ಹೇಳಿದ ಹಾಗೆ ಅನೇಕ ಕೌತುಕವಾದಂತಹ ಕುತೂಹಲವನ್ನ ನಮಗೆ ನಾವೆಲ್ಲ ಹೇಳಿದಾಗ ತಲುಪಿಸ್ತಾ ಇತ್ತು. ಊರ್ ಮುಂದೆ ಹೋಗಿ ಯಾರು ಇಲ್ಲಿ ಬರಬೇಡಿ ಅಂತೇಳಿ ಚಾಪೆಗಳನ್ನ ಹಾಕೊಂಡು ನಮ್ಮ ಕುಟುಂಬದವರೇ ಬರ್ಬೇಕು ಅಂತೇಳಿ ಜಗ ಆಟ ಇರುವಂತ ಕಾಲಘಟ್ಟ ಈಗ ಮಧ್ಯಾಹ್ನ ಹೊತ್ತು ನಾಟಕವನ್ನು ಆಡಬೇಕಾದಂತ ಅನಿವಾರ್ಯತೆ ಬಂದಿದೆ. ಅದು ನಾಟಕ ಆಡೋರು ಮಂದಿ ಮಾತ್ರ ಅವರು ಪಾತ್ರ ಮುಗಿದ ಮೇಲೆ ಮನೆಗೆ ಹೊರಟೋಗಿರ್ತಾರೆ. ಬರೀ ಪಾತ್ರಧಾರಿಗಳು ಮಾತ್ರ ಆಗಬೇಕಾದಂತಹ ಒಂದು ದುರ್ದೈವ ಇವತ್ತು ನಮ್ಮ ಕಲೆಗೆ ನಾವು ಕೊಡ್ತಾ ಇರ್ತಕ್ಕಂತಹ ಒಂದು ಮೊಬೈಲ್ ಬಂದ್ಬಿಟ್ಟು ಯಾರು ನಾಟಕವನ್ನ ನೋಡ್ಲಿಕ್ಕೆ ಹೋಗ್ತಾ ಇಲ್ಲ. ಇನ್ನ ಪಾತ್ರವನ್ನ ಮಾಡೋವಂತೂ ಕೇಳಾಗೆ ಅನಕ್ಷರಾದಂತಹ ಜನರು ಭೀಮನ ಪಾತ್ರದಲ್ಲಿ, ದುರ್ಯೋಧನನ ಪಾತ್ರದಲ್ಲಿ, ಕೃಷ್ಣನ ಪಾತ್ರದಲ್ಲಿ ತಲ್ಲೀನರಾಗಿ ಹೇಗೆ ಜನರಿಗೆ ಮನರಂಜನೆಯನ್ನ ಕೊಡ್ತಾ ಇದ್ದಂತಹ ಕಾಲಘಟ್ಟ ಇವತ್ತು ಕಣ್ಮರೆ ಆಗ್ತಾ ಇದೆ. ಅಂತಹ ಪಾತ್ರಗಳನ್ನ ಮಾಡಲಿಕ್ಕೆ ನಿಮಗೆ ಸಣ್ಣ ಎಳವೆಯಲ್ಲಿ ನಿಮಗೆ ತರಬೇತಿಯನ್ನು ಕೊಡ್ಲಿಕ್ಕೆ ಈ ಸಂಸ್ಥೆ ಸಾಕಷ್ಟು ಶ್ರಮಿಸ್ತಾ ಇದೆ. ಮತ್ತೆ ಹೇಳಿ ಕೇಳಿ ಇಂತಹ ಆಸಕ್ತ ಮಕ್ಕಳಿಗೆ ಇದರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನೀನಾಸಂತಹ ಸಂಸ್ಥೆಗಳಿದ್ದಾವೆ, ರಂಗಸಂಕರ ಅಂತ ಹೇಳಿ ಸಂಸ್ಥೆಗಳಿದ್ದಾವೆ. ಹಾಗೆ ಜೊತೆಗೆ ರಂಗಾಯಣ ಅಂತ ಹೇಳಿ ಮೈಸೂರಿನಲ್ಲಿ ತರಬೇತಿಯನ್ನು ನೀಡುವಂತಹ ಈ ಸಂಸ್ಥೆಗಳಿರೋದ್ರಿಂದ ಅವುಗಳನ್ನ ಸದುಪಯೋಗ ಪಡಿಸಿಕೊಂಡು ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ಅನಾವರಣ ಮಾಡೋದ್ರ ಮುಖಾಂತರ ನಿಮ್ಮ ಭಾಗ ಅಥವಾ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಶಾಲೆಗಳಿಗೆ ಒಳ್ಳೆಯ ಕೀರ್ತಿಯನ್ನ ಮತ್ತೆ ತರೋದ್ರ ಮುಖಾಂತರ ಒಳ್ಳೆಯ ಪ್ರತಿಭೆಗಳನ್ನ ನಿಮ್ಮ ಮುಂದೆ ಹೊರತರಲಿಕ್ಕೆ ಸಹಾಯವನ್ನ ಮಾಡಲಿಕ್ಕೆ ಈ ಸಂಸ್ಥೆ ಇದೆ. ಅದನ್ನ ಸದುಪಯೋಗ ಪಡಿಸ್ಕೊಡಿ ಅಂತ ಹೇಳ್ತಾ ಇಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಾಂತಲ ಕನ್ನಡ ಕಲಾ ಸಂಘದ ಪದಾಧಿಕಾರಿಗಳಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶ್ರೀಯುತ ಗಂಗರೇವಯ್ಯ ಸರ್ ಅವರು SLL ಕಾಲೇಜಿನ ಪದವಿ ಕಾಲೇಜಿನ ಪ್ರಾಧ್ಯಾಪಕರು. ತುಂಬಾ ಅಚ್ಚುಕಟ್ಟಾದಂತಹ ವಿಚಾರಗಳು, ಇವತ್ತು ಕಲೆ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅನ್ನೋ ವಿಚಾರಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ರು. ಅವರಿಗೆ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮ್ಮನ್ನು ಕುರಿತು ಮಾತಾಡಬೇಕು ಅಂತ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನ ಅಲಂಕರಿಸಿರ್ತಕ್ಕಂಥ ಶ್ರೀಯುತ KH ಧನಂಜಯ ಸರ್ ಅವರೇ ಹಾಗೂ ನಮ್ಮ ನೆಚ್ಚಿನ ಎಲ್ಲ ಸಂಸ್ಥೆಯ ಆತ್ಮೀಯರೇ, ಹಾಗೆ ನಾಟ್ಯ ಸರಸ್ವತಿ ಕಲಾ ಸಂಘದ, ಕನ್ನಡ ಕಲಾ ಸಂಘದ ಆಂಜನೇಯ ಸರ್ ಅವರೇ ಮತ್ತು ತಂಡದವರೇ, ಈ ಒಂದು ಸಂದರ್ಭದಲ್ಲಿ ನನಗೆ ಕೆಲವು ಶ್ಲೋಗನ್ಸ್ ನೆನಪಕ್ಕೆ ಬರುತ್ತೆ. ಹುಟ್ಟೋದು ಯಾಕೆ, ಸಾಯೋದು ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ. ಮನುಷ್ಯ ಹುಟ್ಟುವಾಗ ಉಸಿರಿರುತ್ತೆ, ಸಾಯುವಾಗ ಹೆಸರಿರ್ಬೇಕಂತ. ಹಾಗೆ ನಮ್ಮ ಕಲಾ ಸಂಘದ ಮುಖ್ಯಸ್ಥರಾಗಿರ್ತಕ್ಕಂಥ ಆಂಜನೇಯರವರು ತಮ್ಮ ಜೀವನದ ಒಂದು ಪ್ರತಿ ಕ್ಷಣವನ್ನು ಕೂಡ ಏನಪ್ಪ ಅಂತ ಹೇಳಿದ್ರೆ ನಾಡು ನುಡಿ ಭಾರತೀಯ ಒಂದು ಸಂಸ್ಕಾರ ಸಂಸ್ಕೃತಿಗಳನ್ನ ಉಳಿಸುವಂತ ಒಂದು ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಅವರಿಗೆ ಆ ಭಗವಂತ ಎಲ್ಲ ರೀತಿಯಾಗಿರ್ತಕ್ಕಂಥ
ಆರೋಗ್ಯ, ಆಯುಷ್ ಎಲ್ಲವನ್ನ ಕೊಟ್ಟು ಅವರಿಗೆ ಆ ದೇವರು ಭಗವಂತ ಅವರಿಗೆ ಆಶೀರ್ವಾದನ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೋರ್ಕೊಳ್ತೀನಿ. ದಯವಿಟ್ಟು ಮಕ್ಕಳು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಜೋರು ಚಪ್ಪಾಳೆಯನ್ನು ಹೊಡಿಬೇಕು. ನಾವು ಇಂಥ ಒಂದು ಸಂದರ್ಭಗಳಲ್ಲಿ ನಾಟಕಗಳನ್ನ ಹಾಡಿ ನಾಟಕಗಳಲ್ಲಿ ಬರ್ತಕ್ಕಂಥ ಅನೇಕ ವಿಚಾರಗಳನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಇವತ್ತಿನ ಒಂದು ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ನಾಟಕಗಳು ಎಲ್ಲೋ ಒಂದು ಕಡೆ ಮರೆಯಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಾಟಕಗಳು ಇದೆ ಜೀವಂತವಾಗಿ ಅನ್ನುವಂಥದ್ದನ್ನ ತೋರಿಸ್ತಕ್ಕಂಥ ಅನೇಕ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಬೆಂಗಳೂರಿನ ಮತ್ತು ನಾಡಿನಾದ್ಯಂತ ಬಹಳಷ್ಟು ಕಡೆ ನಮ್ಮ ಇವತ್ತು ಕೂಡ ಕಲಾಮಂದಿರಗಳು ಇದ್ದಾವೆ ಮತ್ತು ಕಲಾ ಪ್ರದರ್ಶನಗಳು ನಡೀತಾನೆ ಇದ್ದಾವೆ. ಯಾಕಂತ ಹೇಳಿದ್ರೆ ಇವತ್ತು ನಾವೆಲ್ಲೇ ಹೋದ್ರು ಕೂಡ ಏನಪ್ಪಾ ಅಂತ ಹೇಳಿದ್ರೆ ಬರೀ ನಮ್ಮ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಮನೆಗೆ ಹೋಗ್ತಿದ್ದಂಗೆ ಅಮ್ಮ ಮೊಬೈಲ್ ಕೊಡಮ್ಮ ಇಲ್ಲಿ, ಅಮ್ಮ ಕೊಟ್ಟಿಲ್ಲ ಮೊಬೈಲ್ ಅಂದ್ರೆ ಅದ್ರ ಪ್ರೀತಿ ಬೇರೆ ಆಗುತ್ತೆ. ಅಪ್ಪ ಮೊಬೈಲ್ ಇಟ್ಟರೆ ಸಾಕು ತಗೊಳ್ತೀರಾ, ಡೈರೆಕ್ಟ್ ಆಗಿ ಹೋಗ್ತೀರಾ, ಯೂಟ್ಯೂಬ್ಗೆ ಹೋಗ್ತೀರಾ, ಇನ್ನೊಂದ್ ಕಡೆ ಹೋಗ್ತೀರಾ, ಮತ್ತೊಂದ್ ಕಡೆ ಹೋಗ್ತೀರಾ. ಬೇಕಾದಷ್ಟು ವಿಚಾರಗಳು ಬರ್ತಾ ಇರುತ್ತೆ, ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಬೇಸರ ಆದ್ರೆ ಯಾವುದೇ ಚಾನಲ್ ಹಾಕಿ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದ್ರೆ ರಾತ್ರಿ 10:30 ಅನೇಕ ರೀತಿಯಾಗಿರ್ತಕ್ಕಂಥ ಧಾರಾವಾಹಿಗಳು ಬರ್ತಾ ಇರುತ್ತೆ. ನಾಡಪ್ರಭು ಕೆಂಪೇಗೌಡರ ಐತಿಹಾಸಿಕ ನಾಟಕವನ್ನ ನೋಡುವ ಕಾತರ ನಿಮಗೂ ಇದೆ, ಅದನ್ನ ಏರ್ಪಡಿಸಿರುವಂತಹ ಕಾತರ ನಮ್ಮ ತಂಡದವರಿಗೂ ಇದೆ. ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ನಾವು ಇವತ್ತು ಕುಡಿಸ್ಕೊಂಡು ನಾಟಕವನ್ನು ತೋರಿಸಿ ಕಲಿಸಿರುವಂತದ್ದು ಮಾತುಕಲ್ಲ. ಹಾಗಾಗಿ ಗೌರವಾನ್ವಿತ ಅಧ್ಯಕ್ಷರಾದಂತಹ ಇಂದಿನ ನಮ್ಮ ಹಿರಿಯರು ನೋಡಿ, ಹಿರಿಯರಿಗೆ ಗೌರವ ಕೊಡುವಂಥದ್ದು ಕಿರಿಯರ ಒಂದು ಸಭ್ಯತೆ ಆಗಬೇಕು. ಇದು ನಾವು ಎಲ್ಲ ಕಲ್ತಿರುವಂಥದ್ದು ನೀವು ಆಗಿ ಕಲಿಬೇಕು. ಹಾಗಾಗಿ ಹಿರಿಯರಾದ ಧನಂಜಯ ಸರ್ ಅವರು ಈ ಒಂದು ಸಭೆಯ ಒಂದು ವಿಚಾರವನ್ನು ಮಂಡಿಸಿ ಮುಂದಿನ ನಾಟಕದ ಒಂದು ಪ್ರಾರಂಭಕ್ಕೆ ಅವರು ಒಂದು ಹಸಿ ನಿಸಾನೆಯನ್ನು ಕೊಡಬೇಕು ಅಂತ ಶಬ್ದ ಜಾಸ್ತಿ ಬರ್ತಾ ಇದೆ. ಜಾಸ್ತಿ ಹೊತ್ತು ಕಾಯಿಸಲ್ಲ. ನನಗೆ ಗೊತ್ತು ನೀವೆಲ್ಲ ನಾಟಕ ನೋಡೋಕೆ ಬಂದಿದ್ದೀರ, ನಮ್ಮ ಮಾತು ಕೇಳಕ್ಕೆ ಬಂದಿಲ್ಲ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಸ್ವಲ್ಪ ಬೇಗ ಮುಗಿಸ್ತಾ ಇದ್ದೀವಿ. ನೀವೇನ ಸೈಲೆಂಟಾಗಿ ಕೂತ್ಕೊಂಡ್ರೆ 2-3 ನಿಮಿಷದಲ್ಲಿ ಮಾತು ಮುಗಿಸ್ತೀನಿ. ಇಲ್ಲ ನೀವು ಮಾತಾಡ್ತಾ ಇದ್ರೆ ನನಗೊಂಥರ ಉತ್ಸಾಹ ಬಂದು ನಾನು ಮಾತಾಡ್ತಾನೇ ಇರ್ತೀನಿ, ನೀವು ಮಾತಾಡಿ ನಾನು ಮಾತಾಡ್ತಾ ಇರ್ತೀನಿ. ನಾಟಕ ನೋಡ್ಬೇಕಾ, ನನ್ನ ಮಾತು ಕೇಳ್ಬೇಕಾ? ಗುಡ್. 5 ನಿಮಿಷ ಸೌಂಡ್ ಬರ್ಕೊಡುದು, ಹೀಗೆ ಕೂತಿರ್ಬೇಕು. ಸುಮ್ಮನೆ ಹೇಳಿದ್ರೆ 5 ನಿಮಿಷ ಅಂತ 2 ನಿಮಿಷ ಮುಗಿಸ್ತೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಪ್ರತಿಯೊಬ್ಬರ ಹೆಸರು ಹೇಳಕ್ ಹೋಗೋದಿಲ್ಲ. ಯಾಕೆಂದ್ರೆ ಮೊದಲು ನಮ್ಮ ಈಗ ತೆರೆಮರೆ ಹಿಂಭಾಗದಲ್ಲಿರ್ತಕ್ಕಂಥ ನಮ್ಮ ಕಲಾವಿದರಲ್ಲಿ ನಾನು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೇನೆ. ಕಾರಣ, ಕಲಾವಿದರಿಗೆ ಯಾವತ್ತೂ ನಾವು ಕಾಯಿಸಬಾರ್ದು. ಯಾಕೆಂದ್ರೆ ಅವ್ರಿಗೂ ಒಂದು ಜೀವನದಲ್ಲಿ ಈ ನಾಟಕದವರು ಬಹಳ ಶಿಸ್ತು ಸಂಯಮನ ಫಾಲೋ ಮಾಡ್ತಾರೆ. ಅಂಥವ್ರಿಗೆ ನಾವು ಅಲ್ಲೆಲ್ಲೋ ನಿಲ್ಲಿಸ್ಬಿಟ್ಟು ಅವ್ರನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ದೀವಿ. ನಾಟಕ ತುಂಬಾ ಚೆನ್ನಾಗಿದೆ. ಅದರಲ್ಲೂ ನೋಡಿ, ಕೆಂಪೇಗೌಡರು ಕಟ್ಟಿರ್ತಕ್ಕಂತಹ ಈ ಒಂದು ನಗರದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ನಾವು ನಿಜಕ್ಕೂ ಜನ್ಮ ನಮ್ಮ ಜನ್ಮ ನಿಜಕ್ಕೂ ಸಾರ್ಥಕ ಆಗ್ತಾ ಇದೆ ಅಲ್ವಾ? ಯಾರೋ ಪುಣ್ಯಾತ್ಮ ಅವತ್ತು ಬೆಂಗಳೂರು ಇಲ್ಲೇ ಕಟ್ಟಬೇಕು ಅಂತ ಏನಿತ್ತು, ಎಲ್ಲಿ ಬೇಕಾದ್ರೂ ಕಟ್ಬೋದಾಗಿತ್ತಲ್ವಾ ಅಲ್ವಾ? ನಿಜವಾಗ್ಲೂ ಆ ಒಬ್ಬ ಕೆಂಪೇಗೌಡರಿಗೆ ನಾವು ನಿತ್ಯ ನಾವು ಚಿರಋಣಿ ಆಗಿರೋಣ. ಬೇಗ ನಾಟಕ ಪ್ರಾರಂಭ ಆಗುತ್ತೆ. ಮಕ್ಕಳ ಈ ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘವರು, ಯಾಕೆಂದ್ರೆ ಅದು ಸಂಸ್ಥಾಪಕರು ಶ್ರೀ ಆಂಜನೇಯನವರು ಪರಿಚಯ ನಮಗೆಲ್ಲ ಚೆನ್ನಾಗಿ ಆಗಿದೆ. ಅವರ ನೋಡಿ ಮತ್ತೆ ಮಾತಾಡ್ತಾ ಇದ್ದೀರಾ, ದಯವಿಟ್ಟು ಬೇಡ. ಈ ಒಂದು ಕಲಾರಂಗಕ್ಕೆ ಅವರ ಸೇವೆ ಬಹಳ ಅಮೋಘವಾದಂಥ ಸೇವೆ. ಯಾಕೆಂದ್ರೆ ಅವರು ಈ ಒಂದು ನಾಟ್ಯ ಸರಸ್ವತಿ ಶಾರದಾ ಕಲಾ ಸಂಘನ ಕಟ್ಟದಾಗಿಂದಲೂ ನನಗೆ ಅವರು ಒಡನಾಡಿಗಳು. ಸುಮಾರು 1984-85 ಅದನ್ನು ಪ್ರಾರಂಭ ಮಾಡಿದ್ರು. ಆಗದಿಂದಲೂ ನಾವು ಅವರೆಲ್ಲ ಒಡನಾಡಿಗಳು. ಅವರು ವೃತ್ತಿನಲ್ಲಿ ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು.
ಅವತ್ತಿನ ದಿವಸದಿಂದ ನಾನು ನೋಡ್ತಾ ಇದ್ದೀನಿ, ಕೇವಲ ಅವರು ಆಂಜನೇಯವರು ಒಬ್ಬರೇ ಅಲ್ಲ, ಆಂಜನೇಯವರ ಇಡೀ ಫ್ಯಾಮಿಲಿ, ಅವರ ಶ್ರೀಮತಿಯವರು ನಿಜವಾಗ್ಲೂ ಅವ್ರ ಶ್ರೀಮತಿಯವರ ಕೈ ಕೆಳಗಡೆ ಎಷ್ಟೋ ಜನ ಕಲಾವಿದರು ಅನ್ನ ಊಟ ಮಾಡಿದ್ದಾರೆ. ಅನ್ನ ಊಟ ಮಾಡಿ ಇವತ್ತು ಅವರ ಒಂದು ರಂಗದಲ್ಲಿ ಒಳ್ಳೆ ಹೆಸರನ್ನು ಮಾಡಿ ಇವತ್ತು ಸಮಾಜದಲ್ಲಿ ಒಳ್ಳೊಳ್ಳೆ ಕಲಾವಿದರುಗಳಾಗಿ ಬಂದಿದ್ದಾರೆ. ಹಲವಾರು ಚಿತ್ರನಟರುಗಳಿದ್ದಾರೆ, ಧಾರಾವಾಹಿ ನಟರುಗಳಿದ್ದಾರೆ, ಮತ್ತೆ ಅದ್ಭುತ ಕಲಾವಿದರುಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಸಂಸ್ಥೆ ಅದು. ದೇವರು ಅವರಿಗೆ ಚೆನ್ನಾಗಿರಲಿ. ಮತ್ತೆ ನಾನು ಹೇಳೋದು ಇಷ್ಟೇನೆ, ಮಕ್ಕಳ ಶಾಲಾ ಕಾಲೇಜು ಹಂತದಲ್ಲಿ ನಾವು ಯಾಕೆ ಈ ಒಂದು ವೃತ್ತಿನಲ್ಲಿ ತೊಡಗಿಸ್ಕೋಬೇಕು, ಹೆಚ್ಚು ಭಾಗವಹಿಸಬೇಕು, ಆಸಕ್ತಿ ವಹಿಸಬೇಕು ಅಂತಂದ್ರೆ ನೋಡಿ, ನಮ್ಮ ಆಂಜನೇಯರು ಪ್ರಾಸ್ತಾವಿಕ ನುಡಿನಲ್ಲಿ ಒಂದು ಮಾತು ಹೇಳಿದ್ರು, ನಾವು ಏನೇ ಒಂದು ಶಾಲೆಗಳಲ್ಲಿ ಶಾಲಾ ಹಂತದಲ್ಲಿ ನಾವು ಈ ತರದ ಒಂದು ನಾಟಕಗಳಲ್ಲಿ ಅಥವಾ ಇತರೆ ಚಟುವಟಿಕೆಗಳಲ್ಲಿ ನಾವು ಓದೋದು ಬೇರೆ, ಶಾಲೆ ಬಂದ್ಮೇಲೆ ಅದು ಓದೋದು ಇದ್ದೇ ಇರುತ್ತೆ, ಮಾರ್ಕ್ಸ್ ತೆಗೆದಿರುತ್ತೆ, ಅದರಲ್ಲಿ ಹಂತಗಳನ್ನ ದಾಟ ಹೋಗ್ತಕ್ಕಂಥದ್ದು ಅವು ಒಂದು ಸಹಜವಾದ ಪ್ರಕ್ರಿಯೆಗಳು. ಆದರೆ ಎಲ್ಲರಿಗೂ ಎಲ್ಲ ಕಲೆನೂ ಬರೋದಿಲ್ಲ. ನೋಡಿ ಮಕ್ಕಳ, ಎಷ್ಟೋ ಜನ ತುಂಬಾ ಚೆನ್ನಾಗಿ ಓದ್ತಾರೆ, ಅವ್ರು ಸ್ಟೇಜ್ ಮೇಲೆ ಕರೆದು ಮಾತಾಡಿ ಅಂದ್ರೆ ಅವ್ರಿಗೆ ಮಾತಾಡಕ್ ಬರೋದಿಲ್ಲ, ಖಂಡಿತ ಮಾತಾಡಲ್ಲ. ಅವ್ರು ಅದನ್ನೇ ಬೇಕಾದ್ರೆ ಹೇಳಿ, ಎಕ್ಸಾಮ್ ಪೇಪರ್ ಕೊಟ್ಬಿಟ್ಟು ಆನ್ಸರ್ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನೋಡಿ, ಫಸ್ಟ್ ಈ ನಾಟಕ ರಂಗಗಳಲ್ಲಿ ಅಥವಾ ನಾವು ಈ ರಂಗಭೂಮಿಗಳಲ್ಲಿ ತೊಡಗಿಸ್ಕೊಂಡ್ರೆ ಮನುಷ್ಯನಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಮೊದಲು ಚೆನ್ನಾಗಿ ಬರ್ತಾರೆ, ತುಂಬಾ ಚೆನ್ನಾಗಿ ಬರ್ತಾರೆ. ಮತ್ತೆ ನಾವು ಯಾಕೆ ಜನಗಳ ಹತ್ರ ಬೆಳಿಬೇಕು, ಹೇಗೆ ಮಾತಾಡಬೇಕು ಅನ್ನೋದು ಅದಕ್ಕೆ ಹೇಳೋದು ಕಲೆ ಅನ್ನೋದು ಹೇಳೋದು. ಇದು ಒಂದು ಕಲೆ, ಅದನ್ನ ಎಲ್ಲಾ ತರದ ಕಲೆಗಳನ್ನು ಈ ಇದರಲ್ಲಿ ರಂಗದಲ್ಲಿ ಕಲಿಸುತ್ತೆ. ಆ ಒಂದು ಈ ವಿದ್ಯಾರ್ಥಿ ದೇಶದಲ್ಲಿ, ಯಾಕಂದ್ರೆ ನಿಜವಾಗ್ಲೂ ಆಂಜನೇಯನವ್ರ ಬಗ್ಗೆ ನಾನು ಒಂದು ಹೆಮ್ಮೆ ಯಾಕೆ ಪಡ್ತೇನೆ ಅಂತಂದ್ರೆ, ಇವತ್ತಿನ ದಿವಸ ನಾವು ನಾಟಕಗಳನ್ನು ಕಲಿಬೇಕು ಅಂತಂದ್ರೆ ನಮ್ಮ ಗಂಗರೇವಯ್ಯನವರು ಹೇಳಿದ್ರು, ಹಲವಾರು ಇವತ್ತಿನ ದಿವಸ ದೊಡ್ಡ ದೊಡ್ಡ ನಾಟಕ ಕಂಪನಿಗಳಿದ್ದಾವೆ ಅಥವಾ ನಾಟಕದ ಶಾಲೆಗಳಿದ್ದಾವೆ, ಮೈಸೂರಿನಲ್ಲಿದ್ದಾವೆ, ಬೆಂಗಳೂರಿನಲ್ಲಿದ್ದಾವೆ. ಅಲ್ಲಿ ಇಷ್ಟು ಅಂತ ನಾವು ಹಣಗಳನ್ನ ಕಟ್ಟಿಬಿಟ್ಟು ನಾವು ಅದನ್ನ ಕಲಿಬೇಕಾದಂತ ಒಂದು ಸಂದರ್ಭ ಇವಾಗ ಬಂದಿದೆ. ನೀವು ನೋಡಿದ್ದೀರಾ, ಯಾವುದೇ ಒಂದು ಸಿನಿಮಾ ನೋಡ್ಬೇಕಾದ್ರೆ ದುಡ್ಡಿಲ್ಲದೆ ಸಿನಿಮಾ ಯಾರು ತೋರಿಸೋದಿಲ್ಲ. ಆದ್ರೆ ನಮ್ಮ ಜೀವನದಲ್ಲಿ ನಾವು ಪ್ರತಿ ಒಂದು ಹಂತದಿಂದಲೂ ಇವತ್ತೂ ಬೆಂಗಳೂರಿನಲ್ಲಿ ಯಾವುದೇ ಒಂದು ರಂಗಮಂದಿರಗಳಲ್ಲಿ ನಾಟಕಗಳಾಗಲಿ ಅಲ್ಲಿ ಫ್ರೀ ಅಂತ ಹಾಕಿರ್ತಾರೆ, ಆದರೆ ಅಲ್ಲಿ ಜನ ಹೋಗ್ತಕ್ಕಂಥದ್ದು ಕಡಿಮೆ ಆಗಿದೆ. ಯಾಕೆ? ಅವರು ಫ್ರೀಯಾಗಿ ತೋರಿಸ್ತಾ ಇದ್ದಾರೆ ನೋಡ್ರಿ, ಅದಕ್ಕೆ ಅಲ್ಲಿ ಜನ ಹೋಗಲ್ಲ. ಅದೇ ನೋಡಿ, ಎಂಥದ್ದು ಸಿನಿಮಾ ಬಂತಲ್ಲ ಇವತ್ತು, ಎಂಥದ್ದು ಸಿನಿಮಾ ಪುಷ್ಪ, 2,000 ಕೋಟಿ ಇದು ಒಂದು ವಾರ ಓಡಿಲ್ಲ ಅಥವಾ ನಾವು 10-15 ದಿವಸ ಆಗಿರ್ಬೇಕು. ಆ ಪುಷ್ಪದಲ್ಲಿ ಮಾಡಿರ್ತಕ್ಕಂಥ ನಟರುಗಳನ್ನ ತಂದ್ಬಿಟ್ಟು ಈ ರಂಗಭೂಮಿನಲ್ಲಿ ಬಿಟ್ಬಿಟ್ಟು ಒಂದು ಶಾರ್ಟ್ನ ಲಾಂಗ್ ಡೈಲಾಗ್ ಕೊಟ್ಬಿಟ್ಟು ಮಾಡಿ ಅಂದ್ರೆ ನಮ್ಮ ಪ್ರಾಣಿ ಮಾಡಲ್ಲ ಅವರು. ಯಾಕಂದ್ರೆ ಅವರು ತುಂಡ ಕಲ್ತ್ಕೊಂಡು ಬಂದಿರ್ತಾರೆ, ಆ ತುಂಡನ್ನೆಲ್ಲ ಜೋಡಿಸ್ಬಿಟ್ಟು ಶುದ್ಧ ಮಾಡಿದ ತಕ್ಷಣ ನೀವು ದುಡ್ಡು ಕೊಟ್ಬಿಟ್ಟು ಹೋಗಿ ಚಪ್ಪಾಳೆ ತರ್ತೀರ. ಆದ್ರೆ ನಿಜವಾದ ಕಲಾವಿದರು ಅಂದ್ರೆ ಇಲ್ಲಿ ಬರ್ತಾರೆ ನೋಡಿ, ಈಗ ಮುಂದೆ ಬರ್ತಾರೆ ನೋಡಿ, ಅವರು ನಿಜವಾದ ಕಲಾವಿದರು, ಅವ್ರಿಗೆ ಬೆಂಬಲ ಕೊಡಬೇಕು. ಒಂದು ನಾಟಕ ಎಲ್ಲೇ ನಡೆದ್ರು ನಾವು ಮೊದಲು ಹೋಗಿ ಕೂತಿರ್ಬೇಕಲ್ಲಿ. ಮಕ್ಕಳ ಯಾಕೆ ಇದನ್ನ ನಾವು ನಾಟಕನ ಯಾಕೆ ಬೇಕು ನೋಡಿ, ಯಾವುದೋ ಒಂದು ಮಗು ಹೇಳ್ತು, ನಾಟಕದ ಪ್ರಾರಂಭ ಮಾಡಿದ್ದು ನಮ್ಮ ಗ್ರೀಕ್ ದೇಶದವರು. ಯಾರೋ ಒಂದು ಮಗು ವಿಚಾರಗೋಷ್ಠಿನಲ್ಲಿ ಮಾತಾಡ್ತು, ತುಂಬಾ ಚೆನ್ನಾಗಿ ಅದ್ಭುತವಾದ ಒಂದು ಪಾಯಿಂಟ್ಗಳನ್ನ ಬರ್ಕೊಂಡು ಬಂದಿತ್ತು. ನೋಡಿ, ಯಾರು ಪ್ರಾರಂಭ ಮಾಡ್ತಾರೆ ಅದನ್ನ, ಅದು ಒಳ್ಳೆಯದನ್ನ, ಯಾವುದೇ ದೇಶ ಆಗಿರ್ಬೋದು, ಯಾವುದೇ ಭಾಷೆ ಆಗಿರ್ಬೋದು, ಯಾವುದೇ ಇದಾಗಿರ್ಬೋದು, ಒಳ್ಳೆ ಸಂಸ್ಕೃತಿಗಳನ್ನ ಕಲ್ತಕ್ಕಂಥದ್ದು. ಗ್ರೀಕರಿಗಿಂತ ಹೆಚ್ಚು ನಮ್ಮ ಭಾರತದಲ್ಲಿ ಈ ನಾಟಕಗಳಿಗೆ, ಕಲೆಗಳಿಗೆ ಒತ್ತು ಕೊಡ್ಕೊಂಡು ಬಂತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳು ಬಂತು, ಅರ್ಧ ನಾಟಕಗಳನ್ನ ಮಂಕು ಮಾಡ್ತು. ತದನಂತರ ಬಂದಂತಹ ಇದೇನಿದು ಮೊಬೈಲ್ಗಳು ಖಂಡಿತ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಒಳ್ಳೇದೇ ರೀ, ಮೊಬೈಲ್ ಒಳ್ಳೇದು. ಯಾಕೆಂದ್ರೆ ಇವತ್ತಿನ ದಿವಸ ನಾವೇನೋ ಮತ್ತೆ ಏನಾದ್ರು ಓದ್ಬೇಕು ಅಂದ್ರೆ ಲೈಬ್ರರಿಗಳು ಹೋಗು, ಆ ಬುಕ್ ಹುಡ್ಕೋಕೆ ಒಂದು 10 ನಿಮಿಷ ತಗೊಂಡಿರು, ಆ ಬುಕ್ ತಗೊಂಡ್ಮೇಲೆ ಆ ಲೈಬ್ರರಿ ಕೂತ್ಕೊಂಡ್ರೆ ಒಂದು ದಿವಸ ಎಲ್ಲ ಕೂತ್ಕೊಂಡು ಓದ್ ಬರ್ಬೇಕಾದ್ ಬರ್ತಿತ್ತು. ಎಷ್ಟೋ ಬುಕ್ಸ್ಗಳು ಸಿಕ್ತಿರ್ಲಿಲ್ಲ, ಮಾಹಿತಿ ಬೇಕಂದ್ರೆ ಬುಕ್ಸ್ಗಳು ಸಿಕ್ತಿರ್ಲಿಲ್ಲ. ಆದ್ರೆ ಇವತ್ತಿನ ದಿವಸ ಜಗತ್ತಿನಲ್ಲಿ ಯಾವುದೇ ಒಂದು ವಿಷಯ ತಗೋಬೇಕಾದ್ರೆ, ಯಾವುದೇ ವಿಷಯ ನಾವು ತಿಳ್ಕೋಬೇಕು ಅಂತಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ನಮ್ಮ ಫಿಂಗರ್ ಪ್ರಿಂಟ್ಸ್ ಎಲ್ಲ ಇರ್ತದೆ. ಇಷ್ಟೆಲ್ಲ ಅಡ್ವಾನ್ಸ್ ಆಗ್ತಾ ಇದೆ, ಆದರೂ ನಮ್ಮ ಕಲೆ, ನಮ್ಮ ಸಾಹಿತ್ಯ, ನಮ್ಮ ಇವನ್ನೆಲ್ಲ ನಾವು ಮರಿತಾ ಇದ್ದೀವಿ.
ಕೇಳಿಸ್ತಾ ಇದೆಯಾ? ನೋಡಿ, ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ನಾನು ಹೇಳಿದೆ, ನನ್ನ ಮಾತಿಗೆ ಎಲ್ಲಾ ಮಕ್ಕಳುಗಳು ಬೆಲೆ ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಜೀವನದಲ್ಲಿ ಒಳ್ಳೆ ವಿದ್ಯಾರ್ಥಿಗಳಾಗಿ ನಿಮ್ಮ ಶಾಲೆಯಲ್ಲಿ 10 ಶಾಲೆಗಳು ಇವತ್ತಿನ ದಿವಸ ಬೆಂಗಳೂರಲ್ಲಿ ನೋಡಿದೀವಿ, ಎಷ್ಟೋ ಪ್ರತಿಷ್ಠಿತ ಶಾಲೆಗಳಲ್ಲಿ ಇಂಥದಕ್ಕೆ ಅವಕಾಶನೇ ಕೊಡೋದಿಲ್ಲ. ಯಾಕೆ ಹೇಳಿ, ಈ ನಾಟಕ ಮಾಡಿಸ್ತೀವಿ ಬನ್ನಿ ನೋಡಿ ಅಂತಂದ್ರೆ ಖಂಡಿತ ಅಲ್ಲಿ ಆ ಕಲಾವಿದನ್ನು ಒಳಗಡೆ ಸೇರಿಸೋದಿಲ್ಲ. ನನ್ನ ಅನುಭವ ಆಗಿದೆ. ನಮ್ಮ ಆಂಜನಪ್ಪನವ್ರು ಹೇಳಿದ್ದಾರೆ, ಅವರ ಮಗ ಒಂದ್ಸಲ ಧನ್ವಂತಿಯವ್ರ ಹತ್ರ ಹೀಗೆ ಕೂತ್ಕೊಂಡು ಚರ್ಚೆ ಮಾಡ್ಬೇಕಾದ್ರೆ ಯಾವ ಶಾಲೆಯವರು ಇದನ್ನ ಇದು ತೋರಿಸ್ತಾ ಇಲ್ಲ, ಉತ್ಸಾಹ ತೋರಿಸ್ತಾ ಇಲ್ಲ. ಆದ್ರೆ ನಿಜಕ್ಕೂ ಈ ಒಂದು ಮ್ಯಾನೇಜ್ಮೆಂಟ್ಗೆ ನಾನು ಬಹಳ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೇನೆ. ನಾಟಕ ಆರಂಭ ಆಗುತ್ತೆ. ದಯಮಾಡಿ ಮಕ್ಕಳು, ಇತಿಹಾಸ ಇದು. ನಾವೆಲ್ಲ ಈ ಬೆಂಗಳೂರಿನಲ್ಲಿ ಹುಟ್ಟಿದ್ದೀವಿ ಅಥವಾ ಹೊರಗಡೆಯಿಂದ ಬಂದಿರ್ಬೋದು, ಇಲ್ಲಿ ಬೆಳೀತಾ ಇದ್ದೀವಿ. ನಾಳೆ ನೀವು ಯಾರ್ಯಾರು ಯಾವ್ಯಾವ ಮಟ್ಟಕ್ಕೆ ಹೋಗ್ತೀವಿ, ದೇಶದ ಪ್ರಜೆಗಳು ಏನೇನಾಗ್ತೀವಿ ಅಂತ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ಬೋದು. ಆದರೆ ನಾವು ಇರುವಂಥ ಜಾಗದ ಇತಿಹಾಸನ ಸ್ವಲ್ಪನಾದ್ರೂ ನೀವು ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ. ದಯಮಾಡಿ ನಾಟಕವನ್ನ ಪೂರ್ತಿ ನೋಡದೇ ಇದ್ರೆ ಪ್ರಯತ್ನ ಆಗಲ್ಲ, ಕೊನೆ ನೋಡಲೇಬೇಕು. ಯಾವತ್ತು ನಾಟಕ ಅರ್ಧ ಭಾಗ ಆ ಪರಿಚಯ ಥರ ಹೋಗುತ್ತೆ ನಾಟಕ, ಅನಂತರ ಅವ್ರ ಸಾಧನೆ ಹೋಗುತ್ತೆ. ಬಟ್ ಅವ್ರ ಬಲಿದಾನ, ತ್ಯಾಗ, ಅವ್ರು ಏನು ಮಾಡಿದ್ರು ಅದು ಎಂಟಾಗದೇನೆ ಅದು ಪರಿಪೂರ್ಣ ಆಗಲ್ಲ. ಆದ್ದರಿಂದ ದಯಮಾಡಿ ನಾಟಕ ಕೊನೆಯವರು ನೋಡಬೇಕಾದ ವಿನಂತಿ. ಅನಂತರ ಯಾರಾದರೂ ಮಕ್ಕಳಲ್ಲಿ ರಂಗಭೂಮಿ ಬಗ್ಗೆ ಆಸಕ್ತಿ ಇದ್ದರೆ ಬೆಂಗಳೂರಿನ ಮಾಗಡಿ ರಸ್ತೆಯ ಬ್ಯಾಡಗಂಡಿಗೆ ಸೇರ್ಕೊಂಡಿರ್ತಕ್ಕಂಥ ಕೆಂಪೇಗೌಡ ನಗರದಲ್ಲಿ ನಮ್ಮ ಸಂಸ್ಥೆ 365 ದಿನ ಉಚಿತ ರಂಗ ಶಿಕ್ಷಣ, ಅಂದರೆ ಶಿಕ್ಷಣಕ್ಕೆ ಪೂರಕವಾದಂತಹ ಒಂದು ನಾಟಕ ನೃತ್ಯಗಳನ್ನ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅವ್ರು ಬೇಕಾದ್ರೆ ಬರ್ಬೋದು. ಮತ್ತೆ ದೇಶದಲ್ಲಿ ಕೂಡ ಅಲ್ಲಿ ರಜದಲ್ಲಿ ಕೂಡ ಅಲ್ಲಿ ಶಿಬಿರ ನಾವು ಮಾಡ್ತೀವಿ. ಇಲ್ಲೂ ಕೂಡ ಮಾಡೋ ಸಂಭವ ಇದೆ ಮುಂದೆ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಜಾಸ್ತಿ ಕೈ ಮಾಡುತ್ತದೆ. ಈಗ ಲಗ್ಗೆರೆ ನಾರಾಯಣ ಸ್ವಾಮಿಯವರು ಈ ಒಂದು ಕಾರ್ಯಕ್ರಮವನ್ನು ಬಂದು ಉದ್ಘಾಟನೆ ಮಾಡಿ ಅವರು ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ಅವರಿಗೆ ತೆರಳಿದ್ದಾರೆ. ಮತ್ತೆ ನಾಟಕ ನೋಡ್ಲಿಕ್ಕೆ ಬರ್ತೀವಿ ಅಂತ ಹೋಗಿದ್ದಾರೆ. ಅವರಿಗೆ ಈ ಒಂದು ನಮ್ಮ ಮತ್ತು ಈ ನಮ್ಮ ಸಂಸ್ಥೆ ಮತ್ತು ಈ ಒಂದು ಶಾಲೆಯ ಈ ಒಂದು ಶಿಕ್ಷಣ ಸಂಸ್ಥೆ ಏನಿದೆ SP ವಿದ್ಯಾಸಂಸ್ಥೆ ಪರವಾಗಿ ಎಲ್ಲರಿಗೂ ನಾನು ಅವರಿಗೆ ವಂದನೆಗಳನ್ನು ಅರ್ಪಿಸ್ತೀನಿ. ಪಂಡಿತರಿಂದ